ಏರ್ ಅಕಾಡೆಮಿ ಕುಮಟಾ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತ. ಇಂದಿನ ಕ್ಲಾಸ್ನಲ್ಲಿ ಇಂಡಿಯನ್ ಆರ್ಮಿ ಓಲ್ಡ್ ಕ್ವೆಶನ್ಸ್ ಪೇಪರ್ಸನ್ನು ನಾವು ವಿತ್ ಸೊಲ್ಯೂಷನ್ ಜೊತೆಗೆ ನೋಡೋಣ. ಒಟ್ಟು 50 ಕ್ವೆಶನ್ಸು ಇಂಡಿಯನ್ ಆರ್ಮಿಗೆ ಬರ್ತದೆ. ಅದರಲ್ಲಿ ಜಿ ಡಿ ಕ್ವೆಶನ್ಗೆ ಸಂಬಂಧಪಟ್ಟ ಹಾಗೆ, ಜನರಲ್ ಡ್ಯೂಟಿಗೆ ಸಂಬಂಧಪಟ್ಟ ಹಾಗೆ, ಸೈನ್ಸು, ಜಿ ಕೆ ಹಾಗೂ ಮ್ಯಾಥಮೆಟಿಕ್ಸ್ ಮತ್ತು ರೀಸನಿಂಗ್ ಕ್ವೆಶನ್ಸ್ಗಳು ಬರ್ತವೆ ಈಗಿನ ಪ್ರಶ್ನೆ ಪತ್ರಿಕೆಗಳಲ್ಲಿ. ಇವತ್ತಿನ ಕ್ವೆಶನ್ ಪೇಪರಲ್ಲಿ ನಾವು ಕೇವಲ ಜಿ ಕೆ, ಸೈನ್ಸ್ ಆ್ಯಂಡ್ ಆಪ್ಟಿಟ್ಯೂಡ್ ಕ್ವೆಶನ್ಸ್, ಮ್ಯಾಥ್ಸ್ ಕ್ವೆಶನ್ಸ್ಗಳನ್ನು ನೋಡೋಣ. ಜೊತೆಗೆ ಅದರ ಬಗ್ಗೆ ಸೊಲ್ಯೂಷನ್ಸನ್ನು ಸಹ ನೋಡ್ತಾ ಹೋಗೋಣ. ಒಂದೊಂದು ಆಪ್ಷನ್ ಆಗಿ ಇಟ್ಕೊಂಡು ಯಾವ ಟೈಪ್ ಕ್ವೆಶನ್ಸ್ಗಳನ್ನು ಕೇಳ್ಬೋದು ಆ ಥರ ನೋಡ್ತಾ ಹೋಗೋಣ. ಹಾಗಾದರೆ ಮೊಟ್ಟ ಮೊದಲನೇದಾಗಿ, ವರ್ಲ್ಡ್ ಹೆಲ್ತ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್ ಅಂತ ಹೇಳಿದ್ರೆ, ಅಂತಾರಾಷ್ಟ್ರೀಯ ಆರೋಗ್ಯ ದಿವಸವನ್ನು ಯಾವಾಗ ಆಚರಣೆ ಮಾಡಲಾಗುತ್ತದೆ ಅನ್ನುವಂಥ ಕ್ವೆಶನ್ಸು. ಉತ್ತರ ಏಪ್ರಿಲ್ 7. ಏಪ್ರಿಲ್ 7ನೇ ತಾರೀಕಿಗೆ ಪ್ರತಿ ವರ್ಷದಂದು ವರ್ಲ್ಡ್ ಹೆಲ್ತ್ ಡೇಯನ್ನು ಸೆಲೆಬ್ರೇಟೆಡ್ ಮಾಡಲಾಗ್ತದೆ. WHO ಪ್ರತಿ ವರ್ಷ ಏಪ್ರಿಲ್ 7ನೇ ತಾರೀಕಿಗೆ ವರ್ಲ್ಡ್ ಹೆಲ್ತ್ ಡೇಯನ್ನು ಆಯೋಜಿಸ್ತದೆ. ಹಾಗಾದರೆ ಈಗ ಮುಂದೆ ಬರುವಂಥ ಒಂದು ಎಕ್ಸಾಮ್ಗಳಲ್ಲಿ ವರ್ಲ್ಡ್ ಹೆಲ್ತ್ ಡೇ ಬಗ್ಗೆ ಸಂಬಂಧಪಟ್ಟಂಗೆ ಯಾವ ರೀತಿ ಕ್ವೆಶನ್ಸನ್ನು ಕೇಳ್ಬೋದು ಅಂತ ಹೇಳಿದ್ರೆ, ಈಗ 2025ರಲ್ಲಿ ಒಂದು ವರ್ಲ್ಡ್ ಹೆಲ್ತ್ ಡೇಯನ್ನು ಏನು ಆಚರಿಸಲಾಗಿದೆ, ಅದರ ಧ್ಯೇಯವಾಕ್ಯ ಏನಾಗಿತ್ತು ಅನ್ನೋದ್ರ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ಬೋದು. ಅದರ ಧ್ಯೇಯವಾಕ್ಯ ಏನಂತ ಹೇಳಿದ್ರೆ, ಹೆಲ್ತ್ ಬಿಗಿನಿಂಗ್ಸ್ hopeful futures. ಹೆಲ್ತ್ ಬಿಗಿನಿಂಗ್ಸ್ ಹೋಪ್ಫುಲ್ ಫ್ಯೂಚರ್ ಅನ್ನುವಂಥ ಒಂದು ಧ್ಯೇಯವಾಕ್ಯದೊಂದಿಗೆ 2025ರ ವರ್ಲ್ಡ್ ಹೆಲ್ತ್ ಡೇಯನ್ನು ಸೆಲೆಬ್ರೇಟ್ ಮಾಡಲಾಗಿದೆ. ಇನ್ನು ಎರಡನೇ ಕ್ವೆಶನ್ ಅಂದರೆ, ನಾನ್ ಕೋಆಪರೇಷನ್ ಮೂವ್ಮೆಂಟ್ ವಾಸ್ ಲಾಂಚ್ಡ್ ಬೈ ಗಾಂಧೀಜಿ ಇನ್ ದ ಇಯರ್ ಅಂತ ಕೇಳಿದ್ದಾರೆ. ಅಂದರೆ ಅಸಹಕಾರ ಚಳುವಳಿಯನ್ನು ಗಾಂಧೀಜಿಯವರು ಯಾವಾಗ ಪ್ರಾರಂಭಿಸಿದರು? ಅಸಹಕಾರ ಚಳುವಳಿಯನ್ನು ಗಾಂಧೀಜಿಯವರು ಯಾವಾಗ ಪ್ರಾರಂಭಿಸಿದರು ಅಂದರೆ ಸೆಪ್ಟೆಂಬರ್ 4, 1920ಕ್ಕೆ ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ಪ್ರಾರಂಭಿಸ್ತಾರೆ. ನೆಕ್ಸ್ಟ್ ಕ್ವೆಶನ್ಸ್, ಕಾಯಕ್ ಈಸ್ ಕೈಂಡ್ ಆಫ್ ಅಂದರೆ ಕಾಯಕ್ ಇನ್ಮೇ ಸೆ ಕಿಸ್ ಸಂಬಂಧಿತ ಹೇ ಅಂತ ಕೇಳಿದ್ದಾರೆ. ಅಂದರೆ ಕಾಯಕ್ ಅನ್ನುವಂಥದ್ದು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದ ಅಂತೇಳಿ, ಅಂದರೆ ಟ್ರೈಬಲ್ ಆದಿವಾಸಿ ಉಪಕರಣ ಅಥವಾ ಬೋಟ್ ಇದು ಅಥವಾ ಶಿಪ್ಪು ಅಥವಾ ವೆಫನ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಕಾಯಕ್ ಅನ್ನುವಂಥ ಕ್ವೆಶನ್ಸು. ಇದರ ಆನ್ಸರು ಬೋಟ್. ಇದು ಒಂದು ಸ್ಮಾಲ್ ನ್ಯಾರೋ ಬೋಟ್ ಆಗಿದೆ. ಈ ಬೋಟ್ ಅಂದರೆ ಸ್ಮಾಲ್ ನ್ಯಾರೋ ಬೋಟ್ ಆಗಿದೆ ಇದು. ನೆಕ್ಸ್ಟ್ ಕ್ವೆಶನ್ಸ್, ನಾಸಿಕ್ ಈಸ್ ಸಿಚುವೇಟೆಡ್ ಆನ್ ದ ಬ್ಯಾಂಕ್ ಆಫ್ ವಿಚ್ ರಿವರ್ ಅಂತೇಳಿ. ನಾಸಿಕ್ ಅನ್ನುವಂಥ ಪಟ್ಟಣ ಯಾವ ನದಿಯ ದಂಡೆಯ ಮೇಲೆ ಕಂಡುಬರುತ್ತದೆ ಅನ್ನುವಂಥದ್ದು. ಹಾಗಾದರೆ ನಾಸಿಕ್ ಅನ್ನುವಂಥ ಪಟ್ಟಣ ಯಾವ ನದಿಯ ದಂಡೆಯ ಮೇಲೆ ಕಂಡುಬರ್ತದೆ ಅನ್ನುವಂಥ ಕ್ವೆಶನ್ಸ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ನಾಸಿಕ್ ಅನ್ನುವಂಥದ್ದು ಆಪ್ಷನ್ ಎ ಕೃಷ್ಣ ಇದೆ. ಕೃಷ್ಣಗೆ ಸಂಬಂಧಪಟ್ಟ ಹಾಗೆ ಮತ್ತು ನರ್ಮದಾ ಇದೆ. ಇನ್ನೊಂದು ಸಿ ಇದೆ, ಗೋದಾವರಿ ಇದೆ. ಗೋದಾವರಿ. ಡಿ ನನ್ ಆಫ್ ದಿಸ್ ಅಂತ ಇದೆ. ಹಾಗಾದರೆ
ಈ 4 ಆಪ್ಷನ್ಸ್ಗಳಲ್ಲಿ ಬಿಡಿ, ಒಂದು ಡಿ ಅನ್ನುವಂಥದ್ದು ನನ್ ಆಫ್ ದಿಸ್ ಇದೆ, ಸಿ ಅನ್ನುವಂಥದ್ದು ಗೋದಾವರಿ ಇದೆ, ಎ ಅನ್ನುವಂಥ ಕೃಷ್ಣ ಇದೆ, ಬಿ ಅನ್ನುವಂಥ ನರ್ಮದಾ. ಹಾಗಾದರೆ ನಾಸಿಕ್ ಅನ್ನುವಂಥದ್ದು ಇದರಲ್ಲಿ ಆನ್ಸರು ಗೋದಾವರಿ ಅನ್ನುವಂತಹ ನದಿಯ ದಂಡೆಯ ಮೇಲೆ ನಾಸಿಕ್ ಅನ್ನುವಂಥದ್ದು ಬರ್ತದೆ. ನಾವು ಇದಿಷ್ಟನ್ನೇ ಬಿಟ್ಟರೆ ಸಾಲದು, ಯಾಕಂತ ಹೇಳಿದ್ರೆ ಯಾವುದೇ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಬೇಕಿದ್ರೆ ನಾವು ಅದರಲ್ಲಿರುವಂತಹ ಆಪ್ಷನ್ಸ್ಗಳನ್ನು ಯಾವ್ಯಾವ್ದು ಕೊಟ್ಟಿದ್ದಾರೆ ಅದನ್ನು ಸಹ ನಾವು ಅಧ್ಯಯನ ಮಾಡಿದ್ರೆ ನಮಗೆ ಹೆಚ್ಚಿನ ಕ್ವೆಶನ್ಸ್ಗಳು ಕವರ್ ಆಗ್ತದೆ. ಹಾಗಾದರೆ ಈ ಕೃಷ್ಣಾ ನದಿಯ ದಂಡೆ ಮೇಲೆ ಯಾವ್ಯಾವ ಪಟ್ಟಣಗಳು ಬರ್ತವೆ ಅಂತ ನೋಡ್ತಾ ಹೋದರೆ ನಾವು ಒಂದು ವಿಜಯವಾಡ ಬರ್ತದೆ, ವಿಜಯವಾಡ. 2 ಶ್ರೀಕಾಕುಲಂ ಬರ್ತದೆ, ಶ್ರೀಕಾಕುಲಂ ಬರ್ತದೆ. 3ನೇದು ಅಮರಾವತಿ, ಅಮರಾವತಿ. 4ನೇದು ಸತಾರ. 5ನೇದು ಸಾಂಗ್ಲಿ. ಇದೆಲ್ಲ ಮಹಾರಾಷ್ಟ್ರದಲ್ಲಿ ಬರುವಂಥದ್ದು. ಕರ್ನಾಟಕದಲ್ಲಿ ಬಾಗಲಕೋಟೆ, ಮತ್ತು ಕಾರಟ್. ಇದಿಷ್ಟು ಸಹ ಕೃಷ್ಣಾ ನದಿಯ ದಂಡೆ ಮೇಲೆ ಬರುವಂಥದ್ದು. ಇನ್ನೊಂದು ನರ್ಮದಾ ನದಿಯ ದಂಡೆ ಮೇಲೆ ಬರುವಂಥದ್ದು ಜಬಲ್ಪುರ, ಹೌಸಂಗಾಬಾದ್, ಮಹೇಶ್ವರ, ಮಂಡಲ ಹಾಗೂ ಭರೂಚ್. ಇದಿಷ್ಟು ನರ್ಮದಾ ನದಿ ದಂಡೆ ಮೇಲೆ ಬರ್ತದೆ. ಹಾಗಾದರೆ ಗೋದಾವರಿ ನದಿ ದಂಡೆಯ ಮೇಲೆ ಮೊಟ್ಟ ಮೊದಲನೇದಾಗಿ ನಾಸಿಕ್, ನಂದೇಡ್, ನಾಸಿಕ್, ನಂದೇಡ್, ರಾಜಮುಂಡ್ರಿ, ನಿಜಾಮಾಬಾದ್, ತ್ರಿಯಂಬಕೇಶ್ವರಂ. ಹಾಗಾದರೆ ಇದಿಷ್ಟು. ಈಗ ನಾವು ಇಲ್ಲಿ ನೋಡಿರುವಂಥದ್ದು ನಾಸಿಕ್ ಈಸ್ ಸಿಚುವೇಟೆಡ್ ಆನ್ ದ ಬ್ಯಾಂಕ್ ಆಫ್ ವಿಚ್ ರಿವರ್ ಅನ್ನುವಂಥದ್ದು ಇತ್ತು. ಪ್ರಶ್ನೆ ಇರುವಂಥದ್ದು ಸಿಂಪಲ್ ಆಗಿದೆ, ಇದರಲ್ಲಿ ನಾವು ನೇರವಾಗಿ ಆನ್ಸರ್ನ ಗೋದಾವರಿ ಅಂತೇಳಿ ಮಾಡಿ ಮುಗಿಸ್ಬೋದಿತ್ತು. ಬಟ್ ನೆಕ್ಸ್ಟ್ ಪ್ರಶ್ನೆಗಳಲ್ಲಿ ನಮಗೆ ನೆಕ್ಸ್ಟ್ ಎಕ್ಸಾಮ್ಸ್ಗಳಲ್ಲಿ ಕೇಳುವಂಥದ್ದು ಕೃಷ್ಣಾ ನದಿಯ ದಂಡೆ ಮೇಲೆ ಸಂಬಂಧಪಟ್ಟಾಗಿ ವಿಜಯವಾಡ ಇದು ಯಾವ ನದಿಯ ದಂಡೆ ಮೇಲೆ ಬರ್ತದೆ ಅಂತ ಕೇಳ್ಬೋದು, ಶ್ರೀಕಾಕುಲಂ ಅನ್ನುವಂಥ ಯಾವ ನದಿ ದಂಡೆ ಮೇಲೆ ಬರ್ತದೆ ಅಂತ ಕೇಳ್ಬೋದು, ಸಾಂಗ್ಲಿ ಕೇಳ್ಬೋದು, ಸತಾರ ಕೇಳ್ಬೋದು, ಅಥವಾ ಜಬಲ್ಪುರ್ ಕೇಳ್ಬೋದು, ಹೌಸಂಗಾಬಾದ್ ಕೇಳ್ಬೋದು. ಇನ್ನೊಂದು ಸಲ ಕೃಷ್ಣಾ ನದಿಯ ದಂಡೆಯ ಮೇಲೆ ಬರುವಂತಹ ಒಂದು ಪಟ್ಟಣಗಳು ವಿಜಯವಾಡ, ಶ್ರೀಕಾಕುಲಂ, ಅಮರಾವತಿ, ಸತಾರ, ಸಾಂಗ್ಲಿ, ಬಾಗಲಕೋಟೆ ಹಾಗೂ ಕಾಗಡ್. ಹಾಗೆ ನರ್ಮದಾ ನದಿ ದಂಡೆ ಮೇಲೆ ಬರುವಂಥದ್ದು ಜಬಲ್ಪುರ್, ಹೌಸಂಗಾಬಾದ್, ಮಹೇಶ್ವರ, ಮಂಡ್ರಾ ಮತ್ತು ಭರೂಚ್. ಗೋದಾವರಿ ನದಿ ದಂಡೆ ಮೇಲೆ ಬರುವಂಥದ್ದು ನಾಸಿಕ್, ನಂದೇಡ್, ರಾಜಮುಂಡ್ರಿ, ನಿಜಾಮಾಬಾದ್, ತ್ರಿಯಂಬಕೇಶ್ವರ. ಇದಿಷ್ಟನ್ನು ನೆನ್ಪಿಟ್ಕೋಬೇಕು, ಯಾವುದೇ ಕಾರಣಕ್ಕೂ ಮರಿಬಾರ್ದು. ಇದ್ರ ಜೊತೆಗೆ ಇನ್ನು ಗಂಗಾ ನದಿ ಇರ್ಬೋದು, ಬ್ರಹ್ಮಪುತ್ರ ನದಿ ಇರ್ಬೋದು. ಗಂಗಾ ನದಿ ದಂಡೆ ಮೇಲೆ ಯಾವ್ಯಾವ ನದಿ ದಂಡೆ ಮೇಲೆ ಬರುವಂಥ ಸಿಟೀಸ್ ಇರ್ಬೋದು, ನದಿಗಳು ಹರಿವಿರ್ಬೋದು, ಅಥವಾ ಡ್ಯಾಮ್ಸ್ಗಳಿರ್ಬೋದು. ಇದನ್ನೆಲ್ಲನೂ ಸಹ ಇಂಪಾರ್ಟೆಂಟಾಗಿ ನಾವು ಹೆಚ್ಚಿನ ಧ್ಯಾನ ಕೊಟ್ಟು ಓದಬೇಕಾಗ್ತದೆ. ನೆಕ್ಸ್ಟ್, ಇಂಡಿಯಾ ಈಸ್ ಓನ್ಲಿ ಸೇಲ್ ಟ್ರೈನಿಂಗ್ ಶಿಪ್. ಆದರೆ ಇಂಡಿಯಾದಲ್ಲಿ ಇರುವಂಥದ್ದು ಕೇವಲ ಒಂದೇ ಒಂದು ಟ್ರೈನಿಂಗ್ ಶಿಪ್, ಭಾರತ್ ಕಾ ಏಕಮಾತ್ರ ಜಲ್ ಪ್ರಶಿಕ್ಷಣ್ ಜಹಾಜ್ ಹೇ ಅಂತೇಳಿ. ಆಪ್ಷನ್ ಎ INS ತರಂಗಿಣಿ, INS ವಿರಾಟ್, INS ಗರುಡ, ನನ್ ಆಫ್ ದಿಸ್ ಅಂತ ಆಪ್ಷನ್ಸ್ ಇದೆ. ಹಾಗಾದರೆ INS ತರಂಗಿಣಿ ಅನ್ನುವಂಥದ್ದು ಸರಿಯಾದಂಥ ಉತ್ತರ.
INS ತರಂಗಿಣಿ ಅನ್ನುವಂಥದ್ದು ಸರಿಯಾದಂಥ ಉತ್ತರ. ಇದು ಒಂದು ಟ್ರೈನಿಂಗ್ ಶಿಪ್ ಆಗಿದೆ. ಈ INS ತರಂಗಿಣಿಯನ್ನು 1997ರಲ್ಲಿ ಕಮಿಷನ್ಡ್ ಆಗಿದೆ. ಇದು 1997ರಲ್ಲಿ ಇದು ಗೋವಾದಲ್ಲಿದೆ. ಇಲ್ಲಿ ಗೋವಾದಲ್ಲಿರುವಂಥದ್ದು 1997ರಲ್ಲಿ ಕಮಿಷನ್ ಆಗಿದೆ. ಇದು ಅಂದರೆ ಪ್ರಾರಂಭ ಆಗಿರುವಂಥದ್ದು 1997ರಲ್ಲಿ. ನೆಕ್ಸ್ಟು INS ವಿರಾಟ್ ಅನ್ನುವಂಥದ್ದು. INS ವಿರಾಟ್ ಅನ್ನುವಂಥದ್ದು ಇದೊಂದು ಓಲ್ಡ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಒಂದು ಶಿಪ್ ಆಗಿದೆ. INS ವಿರಾಟ್ ಅನ್ನುವಂಥದ್ದು ಓಲ್ಡ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನುವಂಥದ್ದು. ಇನ್ನು ನೆಕ್ಸ್ಟ್ ಒನ್ನು INS ಗರುಡ. INS ಗರುಡ ಅನ್ನುವಂಥದ್ದು ಇದು ಒಂದು ಸಹ ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಆಗಿದೆ. ಇದನ್ನು 11 ಮೇ 1953ಯಲ್ಲಿ ಕಮಿಷನ್ ಆಗಿದೆ. ಇದು ಕೊಚ್ಚಿಯಲ್ಲಿ ಕಂಡುಬರ್ತದೆ. ಇದು ಕೊಚ್ಚಿಯಲ್ಲಿರ್ತದೆ INS ಗರುಡ. INS ವಿಕ್ರಾಂತ್, INS ವಿರಾಟ್. ಹಾಗಾದರೆ ಕ್ವೆಶನ್ ಏನಾಗಿತ್ತು ಅಂತ ಹೇಳಿದ್ರೆ ಟ್ರೈನಿಂಗ್ ಶಿಪ್ ಅನ್ನುವಂಥದ್ದು ಯಾವುದು ಅಂತೇಳಿ ಆನ್ಸರು INS ತರಂಗಿಣಿ. ಹಾಗಾದರೆ ನೇವಿಯಲ್ಲಿ ಕಂಡುಬರುವಂಥ ಸಬ್ಮೆರೀನ್ ಇರ್ಬೋದು ಅಥವಾ INS ತರಂಗಿಣಿ, INS ವಿರಾಟ್, ಗರುಡ ಇದ್ರ ಬಗ್ಗೆ ಎಲ್ಲನೂ ನಾವು ತಿಳ್ಕೊಂಡಿರ್ಬೇಕಾಗ್ತದೆ. ನೆಕ್ಸ್ಟ್ ಕ್ವೆಶನ್, ಲಾಂಗೆಸ್ಟ್ ರಿವರ್ ಇನ್ ದ ವರ್ಲ್ಡ್ ಅಮೆಜಾನ್ ಇಸ್ ದ ಫಾಲೋವಿಂಗ್ ಥ್ರೂ. ಅಂದರೆ ಈ ಕೆಳಗಿನ ಯಾವ ಖಂಡದ ಅಥವಾ ಅದು ಯಾವುದರ ಮೇಲೆ ಈ ಅಮೆಜಾನ್ ನದಿ ಹರಿದು ಹೋಗುತ್ತದೆ? ಲಾಂಗೆಸ್ಟ್ ರಿವರ್ ಅಂದರೆ ವಿಶ್ವದ ಅತ್ಯಂತ ಉದ್ದವಾದಂಥ ನದಿ ಎಲ್ಲಿ ಹರಿಯುತ್ತದೆ ಅಂತ ಕೇಳಿದ್ದಾರೆ. ದುನಿಯಾ ಕಿ ಸಬ್ಸೆ ಲಂಬಿ ನದಿ ಅಮೆಜಾನ್ ಕಹಾ ಸೆ ಬಹತಿ ಹೈ ಅನ್ನುವಂಥ ಕ್ವೆಶನ್ಸ್ ಇದೆ. ಹಾಗಾದರೆ ಇದರ ಉತ್ತರ ಸೌತ್ ಅಮೇರಿಕಾ, ದಕ್ಷಿಣ ಅಮೇರಿಕಾದಲ್ಲಿ ಅಮೆಜಾನ್ ಅನ್ನುವಂಥ ನದಿ ಹರಿಯುತ್ತದೆ. ಹಾಗಾದರೆ ದಕ್ಷಿಣ ಅಮೇರಿಕಾದಲ್ಲಿ ಅಮೆಜಾನ್ ನದಿ ಹರಿಯುತ್ತದೆ ಅಂತ ಹೇಳಿದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಎಲ್ಲೆಲ್ಲಿ ಅಮೆಜಾನ್ ನದಿ ಹರಿಯುತ್ತದೆ, ಯಾವ್ಯಾವ ದೇಶಗಳ ಮೇಲೆ ಅಮೆಜಾನ್ ನದಿ ಹರಿಯುತ್ತದೆ ಅನ್ನುವಂಥದ್ದನ್ನು ಗೊತ್ತು ಮಾಡಿಕೊಳ್ಬೇಕು. ಒಂದು ಬ್ರೆಜಿಲ್, 2 ಬೋಲವಿಯಾ, ಪೆರು, ಈಕ್ವೆಡರ್, ಕೊಲಂಬಿಯಾ, ಫ್ರೆಂಚ್ ಗ್ವಿನಾ. ಓಕೆ, ಹಾಗಾದರೆ ಅಮೆಜಾನ್ ಅನ್ನುವಂಥ ನದಿ ದಕ್ಷಿಣ ಅಮೇರಿಕಾದಲ್ಲಿ ಹರಿಯುತ್ತದೆ. ಬ್ರೆಜಿಲ್, ಬೋಲವಿಯಾ, ಪೆರು, ಈಕ್ವೆಡರ್, ಕೊಲಂಬಿಯಾ ಇತರ ದೇಶಗಳ ಮೇಲೆ ಇದು ಹರಿಯುತ್ತದೆ. ಇದನ್ನು ಸಹ ಅತ್ಯಂತ ಉದ್ದವಾದ ನದಿ, ಡೀಪೆಸ್ಟು ಇರ್ಬೋದು, ಸಾಗರ ಇರ್ಬೋದು, ಇದ್ರ ಬಗ್ಗೆ ಎಲ್ಲನೂ ಸಹ ತಿಳ್ಕೊಂಡಿರ್ಬೇಕಾಗ್ತದೆ ಜಿಯೋಗ್ರಫಿಯಲ್ಲಿ ಸಂಬಂಧಪಟ್ಟ ಹಾಗೆ. ನೆಕ್ಸ್ಟ್ ಕ್ವೆಶನ್, ಶೆಡ್ಯೂಲ್ ದಟ್ ಡೀಲ್ಸ್ ವಿತ್ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಇಂಡಿಯಾ ಅನ್ನುವಂಥ ಕ್ವೆಶನ್ಸು. ಇದು ಒಂದು IC ಮೇಲೆ ಸಂಬಂಧಿಸಿದಂಥ ಕ್ವೆಶನ್ಸ್ ಆಗಿರುತ್ತದೆ. ಅಂದರೆ ಯಾವ ಒಂದು ಶೆಡ್ಯೂಲ್ಡಲ್ಲಿ ಶೆಡ್ಯೂಲ್ ಅಂದರೆ ಅನುಸೂಚಿ, ಕನ್ನಡದಲ್ಲಿ ಅನುಸೂಚಿ ಅಂತ ಕರೀತಾರೆ. ಶೆಡ್ಯೂಲ್ ದಟ್ ಡೀಲ್ ವಿತ್ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂದರೆ ಅಫಿಷಿಯಲ್ ಲ್ಯಾಂಗ್ವೇಜನ್ನು ಸಂಬಂಧಪಟ್ಟ ಹಾಗೆ ಯಾವ ಅನುಸೂಚಿಯಲ್ಲಿ ಕಂಡುಬರ್ತದೆ ಅಂತ ಕೇಳಿದರೆ ಉತ್ತರ 8. 8th ಶೆಡ್ಯೂಲ್ಡಲ್ಲಿ ಒಂದು ಅಫಿಷಿಯಲ್ ಲ್ಯಾಂಗ್ವೇಜ್ ಬಗ್ಗೆ ತಿಳಿಸಲಾಗಿದೆ. ಹಾಗಾದರೆ
ಅಫಿಷಿಯಲ್ ಲ್ಯಾಂಗ್ವೇಜನ್ನು ಘೋಷಣೆ ಮಾಡಿರುವಂಥದ್ದು 1950ರಲ್ಲಿ 1950ಯಲ್ಲಿ ಒಟ್ಟು 14 ಭಾಷೆಗಳಿದ್ದವು. 2025ಕ್ಕೆ ಒಟ್ಟು 22 ಭಾಷೆಗಳಿದ್ದಾವೆ. ಒಟ್ಟು 22 ಭಾಷೆಗಳು ಇದ್ದಾವೆ. ಒಟ್ಟು 22 ಭಾಷೆಗಳನ್ನು ಅಫಿಷಿಯಲ್ ಲ್ಯಾಂಗ್ವೇಜಸ್ ಆಫ್ ಇಂಡಿಯಾ ಅಂತೇಳಿ ಘೋಷಣೆಯನ್ನು ಮಾಡಿದರು. 1950ರಲ್ಲಿ 14 ಭಾಷೆಗಳನ್ನು ಘೋಷಣೆ ಮಾಡಿದರು. 25ರವರೆಗೆ ಈಗ ಒಟ್ಟು 22 ಭಾಷೆಗಳು 8th ಶೆಡ್ಯೂಲ್ಡಲ್ಲಿ 8ನೇ ಅನುಸೂಚಿಯಲ್ಲಿ ಅಫಿಷಿಯಲ್ ಲ್ಯಾಂಗ್ವೇಜ್ ಅನ್ನೋಂಥದ್ದು ಘೋಷಣೆಯನ್ನು ಮಾಡಿದ್ದಾರೆ. ನೆಕ್ಸ್ಟ್ ನಂಬರ್ ಆಫ್ ಕಮಾಂಡ್ಸ್ ಇನ್ ಇಂಡಿಯನ್ ಆರ್ಮಿ ಅಂದರೆ ಇಂಡಿಯನ್ ಆರ್ಮಿಯಲ್ಲಿ ಕೆಲವು ಪಾರ್ಟ್ಗಳನ್ನಾಗಿ ಮಾಡಲಾಗಿದೆ, ಅಂದರೆ ಕೆಲವು ಗ್ರೂಪ್ಸ್ಗಳನ್ನಾಗಿ ಮಾಡಲಾಗಿದೆ. ಒಂದು ಕಮಾಂಡಿಂಗ್ ಆ್ಯಂಡ್ ಕಂಟ್ರೋಲ್ಗೆ ಸಂಬಂಧಪಟ್ಟ ಹಾಗೆ ಇಂಡಿಯನ್ ಆರ್ಮಿಯಲ್ಲಿ ಒಂದು ಡಿಫೆನ್ಸ್ ಫೋರ್ಸಸ್ಗಳಲ್ಲಿ, ಆರ್ಮ್ಡ್ ಫೋರ್ಸಸ್ಗಳಲ್ಲಿ ವಿಭಾಗಗಳನ್ನಾಗಿ ಮಾಡಲಾಗ್ತದೆ. ಆ ವಿಭಾಗಗಳು ಯಾವ್ಯಾವುದಿದ್ದಾವೆ ಅಂಥೇಳಿ ಪ್ರಶ್ನೆ ಇರುವಂಥದ್ದು. ನಂಬರ್ ಆಫ್ ಕಮಾಂಡ್ಸ್ ಇನ್ ದ ಇಂಡಿಯನ್ ಆರ್ಮಿ ಅಂತ ಕೇಳಿದರೆ ಉತ್ತರ 7. ಒಟ್ಟು 7 ಕಮಾಂಡ್ಸ್ಗಳಿದ್ದಾವೆ ಇಂಡಿಯನ್ ಆರ್ಮಿಯಲ್ಲಿ. ಒಂದನೆಯದು 4 ಕಮಾಂಡ್ಸ್ಗಳನ್ನು ಬರ್ಕೊಳ್ಬಹುದು. ಅದು ಒಂದು ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಅಂತೇಳಿ ನೀವು ನೋಡ್ಬೋದು. ಒಂದು ನಾರ್ತರ್ನ್ ಕಮಾಂಡ್ ಅಂತೇಳಿ ಕರೀತಾರೆ. ನಾರ್ತರ್ನ್ ಕಮಾಂಡು, ಇದು ನಾರ್ತರ್ನ್ ಕಮಾಂಡ್ ಅನ್ನುವಂಥದ್ದು ನಿಮಗೆ ಉದಂಪುರ್ JNK ನಾರ್ತರ್ನ್ ಕಮಾಂಡ್ ಅನ್ನುವಂಥದ್ದು. ಎರಡನೆಯದು ನಿಮಗೆ ವೆಸ್ಟರ್ನ್ ಕಮಾಂಡು. ಎರಡನೆಯದು ವೆಸ್ಟರ್ನ್ ಕಮಾಂಡ್. ವೆಸ್ಟರ್ನ್ ಕಮಾಂಡ್ ಅನ್ನುವಂಥದ್ದು ನಿಮಗೆ ಚಂಡೀಮಂದಿರ್ ಹಾಗೂ ಹರಿಯಾಣ. ಚಂಡೀಮಂದಿರ್ ಮತ್ತು ಹರಿಯಾಣದಲ್ಲಿ ಕಂಡುಬರ್ತದೆ ಹೆಡ್ ಕ್ವಾರ್ಟರ್. ಮೂರನೇದು ಈಸ್ಟರ್ನ್ ಕಮಾಂಡ್. ಇದು ಕೋಲ್ಕತ್ತಾ ಮತ್ತು ವೆಸ್ಟ್ ಬೆಂಗಾಲಲ್ಲಿ ಕಂಡುಬರ್ತದೆ. ವೆಸ್ಟ್ ಬೆಂಗಾಲ್ ಕಂಡುಬರ್ತದೆ. ನಾಲ್ಕನೇದು ಸೌತರ್ನ್ ಕಮಾಂಡ್. ಸೌತರ್ನ್ ಕಮಾಂಡ್ ನಿಮಗೆ ಪುಣೆಯಲ್ಲಿ ಕಂಡುಬರ್ತದೆ. ಈ 4 ಆದಮೇಲೆ ಇನ್ನೊಂದು ಕಮಾಂಡ್ ಇರುವಂಥದ್ದು. ಈ ನಾಲ್ಕರ ನಂತರ ಇನ್ನೊಂದು ಕಮಾಂಡ್ ಇರುವಂಥದ್ದು. ಅದು ಯಾವುದಂದರೆ ಸೆಂಟ್ರಲ್ ಕಮಾಂಡ್. ಐದನೇದು ಸೆಂಟ್ರಲ್ ಕಮಾಂಡ್ ಇರುವಂಥದ್ದು ಲಕ್ನೋ, UP. ಸೆಂಟ್ರಲ್ ಕಮಾಂಡ್ ಇರುವಂಥದ್ದು ಲಕ್ನೋ, UP ಸೆಂಟ್ರಲ್ ಕಮಾಂಡ್. ಇದು 5ನೇದು. 5 ಆದಮೇಲೆ ಇನ್ನೊಂದು 6ನೇದು ಸೌತ್ ವೆಸ್ಟರ್ನ್ ಕಮಾಂಡ್. ಇದು ಜೈಪುರದಲ್ಲಿ ಕಂಡುಬರ್ತದೆ. ಲಾಸ್ಟ್ ಕೊನೆಯದಾಗಿ 7ನೇದು ಇದು ಟ್ರೈನಿಂಗ್ ಕಮಾಂಡ್. ಇದು ಕಂಡುಬರುವಂಥದ್ದು ಶಿಮ್ಲಾದಲ್ಲಿ. ಹಾಗಾದರೆ ಫಸ್ಟ್ ಒನ್ ನಾರ್ತರ್ನ್ ಕಮಾಂಡ್, ಇದು ಉದಂಪುರ್ JNKಯಲ್ಲಿ ಕಂಡುಬರ್ತದೆ. ಎರಡನೇದು ವೆಸ್ಟರ್ನ್ ಕಮಾಂಡ್ ಚಂಡೀಮಂದಿರ್. ಮೂರನೇದು ಈಸ್ಟರ್ನ್ ಕಮಾಂಡ್ ಕೋಲ್ಕತ್ತಾ. ನಾಲ್ಕನೇದು ಸೌತರ್ನ್ ಕಮಾಂಡ್ ಪುಣೆ. 5ನೇದು ಸೆಂಟ್ರಲ್ ಕಮಾಂಡ್ ಲಕ್ನೋ. 6ನೇದು ಸೌತ್ ವೆಸ್ಟ್ ಕಮಾಂಡ್ ಜೈಪುರ್. 7ನೇದು ಟ್ರೈನಿಂಗ್ ಕಮಾಂಡ್ ಶಿಮ್ಲಾ. ನೆಕ್ಸ್ಟ್ ಕ್ವೆಶ್ಚನ್, ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಈಸ್ ಲೊಕೇಟೆಡ್ ಆಸ್. ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಈಸ್ ಲೊಕೇಟೆಡ್ ಆಟ್ ಅನ್ನುವಂಥ ಕ್ವೆಶ್ಚನ್ನು ಉತ್ತರ ಪ್ರದೇಶ್, ಜಾರ್ಖಂಡ್, ಛತ್ತೀಸ್ಗಢ, ಉತ್ತರಾಖಂಡ್ ಅನ್ನುವಂಥ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ.
ಸರಿಯಾದಂಥ ಉತ್ತರ ಉತ್ತರಾಖಂಡ್. ಸರಿಯಾದಂಥ ಉತ್ತರ ಉತ್ತರಾಖಂಡ್. ಇದಕ್ಕೆ 1936ರಲ್ಲಿ ಇನ್ 1936 ಇದಕ್ಕೆ ಹ್ಯಾಲಿ ನ್ಯಾಷನಲ್ ಪಾರ್ಕ್ ಅಂತ ಕರಿತಿದ್ರು. ಹ್ಯಾಲಿ ನ್ಯಾಷನಲ್ ಪಾರ್ಕ್ ಅಂತ ಕರಿತಿದ್ರು. ಹ್ಯಾಲಿ ನ್ಯಾಷನಲ್ ಪಾರ್ಕ್ ಅಂತ ಕರಿತಿದ್ರು 1936ರಲ್ಲಿ. ಇದಕ್ಕೆ 1957ರಲ್ಲಿ 1957ಅಲ್ಲಿ ಜಿಮ್ ಕಾರ್ಬೆಟ್ ಅಂತೇಳಿ ರೀನೇಮನ್ನು ಮಾಡಿದ್ದಾರೆ. ರೀನೇಮನ್ನು ಇದಕ್ಕೆ 1957ಅಲ್ಲಿ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಅಂತೇಳಿ ರೀನೇಮನ್ನು ಮಾಡಿದ್ದಾರೆ. ಜಿಮ್ ಕಾರ್ಬೆಟ್ ಒಬ್ಬ ಹಂಟರ್, ಇವನು ಜಿಮ್ ಕಾರ್ಬೆಟ್ ಅನ್ನುವಂಥ ನ್ಯಾಷನಲ್ ಪಾರ್ಕನ್ನು ಮಾಡಿದ್ದಾರೆ. ಇದು ಜಿಮ್ ಕಾರ್ಬೆಟ್ ಅಂತ ನ್ಯಾಷನಲ್ ಪಾರ್ಕ್ ಅಂದ್ಬರುವಂಥದ್ದು ಉತ್ತರಾಖಂಡ್. ಇದು ಒಂದು ಶಿವಾಲಿಕ್ ಹಿಲ್ಸ್ ಗಳಲ್ಲಿ ಕಂಡುಬರ್ತದೆ. ಅಂದರೆ ಫುಟ್ ಹಿಲ್ಸ್ ಹಿಮಾಲಯದಲ್ಲಿ ಈ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಕಂಡುಬರ್ತದೆ. ನೆಕ್ಸ್ಟ್, ಕರೆನ್ಸಿ ಆಫ್ ಸೌದಿ ಅರೇಬಿಯಾ. ಕರೆನ್ಸಿ ಆಫ್ ಸೌದಿ ಅರೇಬಿಯಾ ಯಾವುದು? ಆಪ್ಷನ್ ಎ ದಿನಾರ್, ಆಪ್ಷನ್ ಬಿ ಲೀರಾ, ಆಪ್ಷನ್ ಸಿ ರಿಯಾಲ್, ಆಪ್ಷನ್ ಡಿ ನನ್ ಆಫ್ ದೀಸ್ ಅಂತ ಇದೆ ಕ್ವೆಶನ್ಸು. ಹಾಗಾದರೆ ಫಸ್ಟ್ ಒನ್ ನೋಡೋದಾದರೆ ದಿನಾರ್ ಅನ್ನುವಂಥದ್ದು ಮಿಡಲ್ ಈಸ್ಟರ್ನ್ ಕಂಟ್ರಿ ಇದೆ. ಅದರಲ್ಲಿ ಉದಾಹರಣೆಗೆ ಇರಾಕ್, ಕುವೈತ್ ಈ ಥರ ಮುಸ್ಲಿಂ ಕಂಟ್ರಿಗಳಲ್ಲಿ ಈ ದಿನಾರ್ ಅನ್ನುವಂಥದ್ದು ಕಂಡುಬರ್ತದೆ. ನೆಕ್ಸ್ಟು ಲೀರಾ, ಇದು ತುರ್ಕಿಯಲ್ಲಿ ಕಂಡುಬರ್ತದೆ. ಇದು ಕಂಡುಬರ್ತದೆ. ರಿಯಾಲ್ ಅನ್ನುವಂಥದ್ದು ಸೌದಿಯಲ್ಲಿ ಕಂಡುಬರ್ತದೆ. ಹಾಗಾದರೆ 11ನೇ ಕ್ವೆಶನ್ಸ್ಗೆ ಆನ್ಸರ್ ರಿಯಾಲ್. ಇದರ ಅರ್ಥ ಏನಂತ ಹೇಳಿದ್ರೆ, ನಾವು ಪ್ರತಿಯೊಂದು ದೇಶದ ಕ್ಯಾಪಿಟಲ್ ಗೊತ್ತಿರಬೇಕು ನಮಗೆ, ಅದ್ರ ಜೊತೆಗೆ ಕರೆನ್ಸಿ ಸಹ ಗೊತ್ತಿದ್ದರೆ ನಾವು ಈಸಿಯಾಗಿ ಇಂಥ ಪ್ರಶ್ನೆಗಳಿಗೆ ಉತ್ತರಿಸಬಹುದು. ನೆಕ್ಸ್ಟ್ ಕ್ವೆಶನ್, ದ ಫಸ್ಟ್ ಲೇಡಿ ಗವರ್ನರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ವಾಸ್. ದ ಫಸ್ಟ್ ಲೇಡಿ ಗವರ್ನರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಅಂದರೆ ಪ್ರಥಮ ಮಹಿಳಾ ರಾಜ್ಯಪಾಲ ಭಾರತದಲ್ಲಿ ಯಾರಾಗಿದ್ದರು ಅನ್ನುವಂಥ ಪ್ರಶ್ನೆ. ಇದರಲ್ಲಿ ಫಸ್ಟ್ ಆಪ್ಷನ್ ಇದೆ ವಿಜಯಲಕ್ಷ್ಮಿ ಪಂಡಿತ್ ಅಂತೇಳಿ. ವಿಜಯಲಕ್ಷ್ಮಿ ಪಂಡಿತ್ ಅನ್ನುವಂಥವರು ಇವರು ಫಸ್ಟ್ ವುಮೆನ್ ಪ್ರೆಸಿಡೆಂಟ್ ಆಫ್ UN ಅಂದರೆ UNO ದ ಫಸ್ಟ್ ವುಮೆನ್ ಪ್ರೆಸಿಡೆಂಟ್ ಜನರಲ್ ಅಸೆಂಬ್ಲಿಗೆ ಫಸ್ಟ್ ವುಮೆನ್ ಪ್ರೆಸಿಡೆಂಟ್ ಆದಂಥವರು ವಿಜಯಲಕ್ಷ್ಮಿ ಪಂಡಿತ್. ಇನ್ನು ಎರಡನೆಯವರು ಇಲ್ಲಿ ಶೀಲಾ ದೀಕ್ಷಿತ್ ಇದ್ದಾರೆ. ಇವರು ಒಬ್ಬ ಮಹಿಳಾ ಮುಖ್ಯಮಂತ್ರಿಯಾಗಿದ್ದವರು. ಇವರು ದೆಹಲಿಯ ಮುಖ್ಯಮಂತ್ರಿಯಾಗಿ ಇದ್ದಂಥವರಾಗಿತ್ತು. ಇನ್ನು ಸರೋಜಿನಿ ನಾಯ್ಡು ಅನ್ನುವಂಥ ಇದೆ ಆಪ್ಷನ್ ಸಿಯಲ್ಲಿ. ಹಾಗಾದರೆ ಉತ್ತರ ಸಿ, ದ ಫಸ್ಟ್ ಲೇಡಿ ಗವರ್ನರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ವಾಸ್ ಸರೋಜಿನಿ ನಾಯ್ಡು ಸರಿಯಾದಂಥ ಉತ್ತರ. Who is the author of the book Guide? ಇದು ಆಪ್ಷನ್ ಎದಲ್ಲಿ VS ನೈಪಾಲ್ ಅಂತಿದೆ. VS ನೈಪಾಲ್ ಇವರು ಬೆಂಡ್ ದ ರಿವರ್ ಅನ್ನುವಂಥ ಒಂದು ಬುಕ್ಸನ್ನು ಸಹ ಬರೆದಿದ್ದಾರೆ. ಇವರು ಎರಡನೆಯವರು RK ನಾರಾಯಣ್ ಅಂತ ಇದೆ. ಇದರಲ್ಲಿ ಸರಿಯಾದಂಥ ಉತ್ತರ RK ನಾರಾಯಣ್. ರವೀಂದ್ರನಾಥ್ ಠಾಗೂರ್ ಅವರು ಗೀತಾಂಜಲಿ ಅನ್ನುವಂಥ ಪುಸ್ತಕಗಳನ್ನೆಲ್ಲ ಬರೆದಿದ್ದಾರೆ. ಹಾಗಾದರೆ ಗೈಡ್ ಅನ್ನುವಂಥ ಪುಸ್ತಕವನ್ನು ಬರೆದವರು RK ನಾರಾಯಣ್.
ನೆಕ್ಸ್ಟ್ ಕ್ವೆಶನ್ ಇದರಲ್ಲಿರುವಂಥದ್ದು ಐ ಸಿಗೆ ರಿಲೇಟೆಡ್. ಸುಪ್ರೀಂ ಕಮಾಂಡರ್ ಆಫ್ ದ ಆರ್ಮ್ಡ್ ಫೋರ್ಸ್ ಅನ್ನುವಂಥದ್ದು ಪ್ರೆಸಿಡೆಂಟ್. ಇಲ್ಲಿ ಆರ್ಮಿ ಕಮಾಂಡರ್ ಕೊಟ್ಟಿದ್ದಾರೆ ಅಲ್ಲ, ಪ್ರೈಮ್ ಮಿನಿಸ್ಟರ್ ಕೊಟ್ಟಿದ್ದಾರೆ ಅಲ್ಲ, ಡಿಫೆನ್ಸ್ ಮಿನಿಸ್ಟರ್ ಕೊಟ್ಟಿದ್ದಾರೆ ಅಲ್ಲ. ಸರಿಯಾದ ಉತ್ತರ ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಪತಿ. ನೆಕ್ಸ್ಟ್ ಕ್ವೆಶನ್, ದ ಫಸ್ಟ್ ಬ್ಯಾಟಲ್ ಪಾನಿಪತ್ ವಾಸ್ ಫಾಟ್ ಬಿಟ್ವೀನ್. ಯಾರ್ಯಾರ ಮಧ್ಯೆ ಮೊದಲನೆಯ ಪಾಣಿಪತ್ ಕದನ ನಡೆಯುತ್ತದೆ ಅನ್ನುವಂಥ ಕೊಟ್ಟಿದೆ. ಪೃಥ್ವಿರಾಜ್ ಚೌಹಾಣ್ ಆ್ಯಂಡ್ ಮೊಹಮ್ಮದ್ ಗೌರಿ, ಬಾಬರ್ ಆ್ಯಂಡ್ ಇಬ್ರಾಹಿಂ ಲೋಧಿ, ನಾದಿರ್ ಶಾ ಆ್ಯಂಡ್ ಮೊಹಮ್ಮದ್ ಶಾ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇದರಲ್ಲಿ ಸರಿಯಾದಂಥ ಉತ್ತರ ಬಾಬರ್ ಮತ್ತು ಇಬ್ರಾಹಿಂ ಲೋಧಿ. ಇದು 21 ಏಪ್ರಿಲ್ 1526 ನಡೀತದೆ. ಪ್ರಥಮ ಪಾಣಿಪತ್ ಕದನ 21 ಏಪ್ರಿಲ್ 1526 ನಡೀತದೆ. ಇದರಲ್ಲಿ ಜಯಶಾಲಿಯಾಗುವಂಥವರು ಬಾಬರ್. ನೆಕ್ಸ್ಟ್ ಕ್ವೆಶನ್, ಸೈನ್ಸ್ ಕ್ವೆಶನ್ಸ್. ಇಲ್ಲಿಂದ 16ನೇದಿಂದ ಸೈನ್ಸ್ ಕ್ವೆಶನ್ ಸ್ಟಾರ್ಟ್ ಆಗಿದೆ. ಮಲೇರಿಯಾ ಈಸ್ ಕಾಸ್ಡ್ ಬೈ ಅಂತೇಳಿ, ಮಲೇರಿಯಾ ಯಾವುದರಿಂದ ಬರ್ತದೆ ಅಂಥೇಳಿ. ಮಲೇರಿಯಾ ಅನ್ನುವಂಥದ್ದು ಪ್ರೋಟೋಜಾ, ಎರಡನೇ ಆಪ್ಷನ್ ರೈಟ್ ಆಗಿದೆ. ಮಲೇರಿಯಾ ಅನ್ನುವಂಥದ್ದು ಎರಡನೇ ಆಪ್ಷನ್. ಪ್ರೋಟೋಜಾ ಅನ್ನುವಂಥದ್ದನ್ನು ಜಾರ್ಜ್ ಗೋಲ್ಡ್ ಫಾಸ್ ಅನ್ನುವಂಥವರು ಕಂಡುಹಿಡಿದ್ದಾರೆ. ಈ ಪ್ರೋಟೋಜಾ ಅನ್ನುವಂಥದ್ದನ್ನು ಕಂಡುಹಿಡಿದವರು ಜಾರ್ಜ್ ಗೋಲ್ಡ್ ಫಾಸ್ ಅನ್ನುವಂಥವ್ರು ಕಂಡುಹಿಡಿದರೆ. ಇದೊಂದು ಪರಭಕ್ಷಕ, ಅಂದರೆ ಬೇರೆ ಒಂದು ಜೀವಿಯಲ್ಲಿ ಸಂತಾನೋತ್ಪತ್ತಿಯನ್ನು ಮಾಡಲಿಕ್ಕೆ ಪ್ರಯತ್ನಿಸ್ತದೆ ಇದು. ನೆಕ್ಸ್ಟ್ ಕ್ವೆಶನ್, ನೇಮ್ ದ ಆ್ಯಂಟಿ ಸ್ಟೆರಲೈನ್ ವಿಟಮಿನ್. ಅಂದರೆ ಸಂತಾನಹೀನತೆ ಬರದೇ ಇರೋ ಥರ ಯಾವ ವಿಟಮಿನನ್ನು ಇಲ್ಲಿ ಬಳಸಬೇಕಾಗ್ತದೆ ಅನ್ನುವಂಥದ್ದನ್ನು ವಿಟಮಿನ್ ಇ ಆನ್ಸರ್. ವಿಟಮಿನ್ ಇ ಬಳಸಿದ್ರೆ ಇದನ್ನು ಆ್ಯಂಟಿಸ್ಟೆರಲೈನ್ ಅಂತೇಳಿ ವಿಟಮಿನ್ ಅಂತೇಳಿ ಇದನ್ನು ಕರೀತಾರೆ. ನೆಕ್ಸ್ಟ್, ರಿಲೇಷನ್ ಬಿಟ್ವೀನ್ ವರ್ಕ್ ಫೋರ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಈಸ್. ರಿಲೇಷನ್ ಬಿಟ್ವೀನ್ ದ ವರ್ಕ್, ಇದರಲ್ಲಿ ಆಪ್ಷನ್ ಎ W = F × S, ಆಪ್ಷನ್ ಬಿ W = F/S, ನೆಕ್ಸ್ಟ್ ಆಪ್ಷನ್ ಸಿ W = F - S, ಆಪ್ಷನ್ ಡಿ W = F + X. ಇದರಲ್ಲಿ ಆನ್ಸರ್ ಈಸ್ ರೈಟ್, W × S. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಕೆಮಿಕಲ್ ಈಸ್ obtained ಫ್ರಾಮ್ ಪ್ಲಾಂಟ್ಸ್. ಈ ಕೆಳಗಿನ ಯಾವ ಕೆಮಿಕಲ್ ಪ್ಲ್ಯಾಂಟ್ಸಿಂದ ಬರ್ತದೆ ಅಂತ ಕೇಳಿದ್ದಾರೆ. ಇದರಲ್ಲಿ ಆಪ್ಷನ್ ಎ ರೈಟ್ ಆನ್ಸರ್. ಇದರಲ್ಲಿ ಆಪ್ಷನ್ ಎ ರೈಟ್ ಆನ್ಸರ್. ಇದು ಇನ್ಕೋನಾ ಅನ್ನುವಂಥ ಒಂದು ಟ್ರೀಯಿಂದ ಇದು ತೆಗಿತಾರೆ ಕ್ವೆನೈನ್ ಅನ್ನುವಂಥದ್ದನ್ನು. ಈ ಆಸ್ಪ್ರಿನ್ ಅನ್ನುವಂಥದ್ದು ಇದು ಸಂಪೂರ್ಣವಾಗಿ ಒಂದು ಆ್ಯನಿಮಲ್ ಅಥವಾ ಟ್ರೀಯಿಂದ ಬರುವಂಥದ್ದಲ್ಲ, ಪ್ಲ್ಯಾಂಟ್ಸಿಂದ ತೆಗೆಯುವಂಥದ್ದಲ್ಲ. ಇನ್ಸುಲಿನ್ ಅನ್ನುವಂಥದ್ದು ಸಂಪೂರ್ಣವಾಗಿ ಒಂದು ಪ್ರಾಣಿಗಳಿಂದ ತೆಗೆಯುವಂಥದ್ದು ಇನ್ಸುಲಿನ್. ಹಾಗಾದರೆ ಪ್ಲ್ಯಾಂಟ್ಸಿಂದ ತೆಗೆಯುವಂಥದ್ದು ಕ್ವೆನೈನ್ ಅಂತ. ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ಮೆಷರ್ಡ್ ಬೈ ಸಿಸ್ಮೋಗ್ರಾಫ್ ಅಂತೇಳಿ. ಸಿಸ್ಮೋಗ್ರಾಫನ್ನು ಯಾವುದಕ್ಕೆ ಬಳಸ್ತಾರೆ ಅಂತೇಳಿ ಕೇಳಿದ್ದಾರೆ. ಇದರಲ್ಲಿ ಅರ್ಥಕ್ವೇಕ್ ಅನ್ನುವಂಥದ್ದು ಆನ್ಸರು. ಇದು ರೇನ್ ಗೇಜ್ ಆಗಿರ್ತದೆ. ಸ್ಪೀಡ್ ಆಫ್ ವಿಂಡ್ ಏನಂತ ಅರ್ಥಕ್ವೇಕ್ ಅನ್ನುವಂಥದ್ದು ಅಳತೆ ಮಾಡಲಿಕ್ಕೆ ಮೆಷರ್ಡ್ ಸಿಸ್ಮೋಗ್ರಾಫನ್ನು ಬಳಸ್ತಾರೆ. ನೆಕ್ಸ್ಟ್ ಕ್ವೆಶನ್, ವಿಚ್ ಗ್ಯಾಸ್ ಈಸ್ ಯೂಸ್ಡ್ ಇನ್ ದ ಪ್ರಿಪ್ರೇಷನ್ ಆಫ್ ದ ಸೋಡಾ ವಾಟರ್. ಅಂದರೆ ಸೋಡಾ ವಾಟರನ್ನು ತಯಾರಿಸಲಿಕ್ಕೆ ಯಾವ ಗ್ಯಾಸನ್ನು
ಬಳಸ್ತಾರೆ ಅಂಥೇಳಿ. ಇದರಲ್ಲಿ ಆಪ್ಷನ್ ಬಿ ಕಾರ್ಬನ್ ಡೈಆಕ್ಸೈಡ್, ಸಲ್ಫರನ್ನು ಬಳಸಲ್ಲ, ಇದು ತಪ್ಪಾದಂಥ ಆನ್ಸರ್. ಕಾರ್ಬನ್ನು ಸಹ ತಪ್ಪಾದಂಥ ಆನ್ಸರ್. ಕಾರ್ಬನ್ ಡೈಆಕ್ಸೈಡನ್ನು ಫ್ರೆಷರ್ ಮೂಲಕ ನೀರಿಗೆ ಹಾಕಿ ಸೋಡಾವನ್ನು ತಯಾರಿಸಲಾಗ್ತದೆ. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಕಾಲರ್ ಕ್ವಾಂಟಿಟಿ? ಸ್ಕಾಲರ್ ಕ್ವಾಂಟಿಟಿ ಈ ಕೆಳಗಿನಲ್ಲಿ ಯಾವುದು ಸ್ಕಾಲರ್ ಕ್ವಾಂಟಿಟಿ ಅಂತ ಕೇಳಿದ್ದಾರೆ. ಫಸ್ಟ್ ಒನ್ನು ಸ್ಪೀಡ್ ಕೊಟ್ಟಿದ್ದಾರೆ. ಸ್ಪೀಡ್ ಆ್ಯಕ್ಚುಲಿ ಸ್ಪೀಡ್ ಇದು ಸ್ಕಾಲರ್ ಕ್ವಾಂಟಿಟಿನೇ, ಇದು ಸರಿಯಾದಂಥ ಉತ್ತರ. ಇಲ್ಲಿ ಸ್ಕಾಲರ್ ಕ್ವಾಂಟಿಟಿ ಯಾವ್ಯಾವುದಿದೆ ಅಂತ ಹೇಳಿದ್ರೆ, ಒಂದು ಮಾಸ್, ಟೈಮ್, ಡಿಸ್ಟೆನ್ಸ್, ಎನರ್ಜಿ, ಟೆಂಪ್ರೇಚರ್. ಹಾಗಾದರೆ ಇಲ್ಲಿ ಸ್ಪೀಡು ಸಹ ಒಂದು ಸ್ಕಾಲರ್ ಕ್ವಾಂಟಿಟಿಯಲ್ಲಿ ಬರ್ತದೆ. ನೆಕ್ಸ್ಟ್ ಫೋರ್ಸ್ ಅನ್ನುವಂಥದ್ದು ಇದು ವೆಕ್ಟರ್ ಕ್ವಾಂಟಿಟಿ ಆಗಿದೆ. ಎಕ್ಸಲರೇಷನ್ನು ಸಹ ವೆಕ್ಟರ್ ಕ್ವಾಂಟಿಟಿ ಆಗಿದೆ. ಹಾಗಾದರೆ ಈ ಕೆಳಗಿನಲ್ಲಿ ಸ್ಕಾಲರ್ ಕ್ವಾಂಟಿಟಿ ಅನ್ನುವಂಥದ್ದು ಸ್ಪೀಡ್. ಕ್ವೆಶನ್ ನಂಬರ್ 23. द मेन ಕಾನ್ಸ್ಟಿಟ್ಯೂಯೆಂಟ್ ಆಫ್ ಹಿಮೋಗ್ಲೋಬಿನ್ ಈಸ್, ಹಿಮೋಗ್ಲೋಬಿನ್ ಕ ಮುಖ್ಯ ಘಟಕ ಯಾವುದಿದೆ ಅಂತ ಕೇಳಿದ್ದಾರೆ. ಹಿಮೋಗ್ಲೋಬಿನ್ನ ಮುಖ್ಯ ಘಟಕ ಯಾವುದಿದೆ ಅಂತೇಳಿ. ಆಪ್ಷನ್ ಬಿ ಪ್ರೋಟೀನ್ ಅಲ್ಲ, ಫ್ಯಾಟ್ ಅಲ್ಲ, ವಿಟಮಿನ್ಸ್ ಅಲ್ಲ. ಇದರಲ್ಲಿ ಆಪ್ಷನ್ ಬಿ ರೈಟ್ ಆನ್ಸರ್. ಐರನ್ ಇರುವಂಥದ್ದು ಹಿಮೋಗ್ಲೋಬಿನ್ನಲ್ಲಿ ಹೆಚ್ಚಾಗಿ ಕಂಡುಬರುವಂಥದ್ದು ಐರನ್. ಮುಂದಿನ ಕ್ವೆಶನ್, ದ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಆ್ಯನ್ ಆರ್ಗ್ಯಾನಿಸಮ್ ಈಸ್ ಕಾಲ್ಡ್. ಅಂದರೆ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಆ್ಯನ್ ಆರ್ಗ್ಯಾನಿಸಮ್ ಈಸ್ ಕಾಲ್ಡ್ ಅಂತ ಏನು ಕರೀತಾರೆ? ಟಿಶ್ಯೂ, ಸೆಲ್, ಆರ್ಗನ್ ಸಿಸ್ಟಮ್ ಅಂತ ಇದೆ. ಇದರಲ್ಲಿ ಸ್ಟ್ರಕ್ಚರಲ್ ಆಫ್ ಫಂಕ್ಷನಲ್ ಯೂನಿಟ್ ಆಫ್ ಆ್ಯನ್ ಆರ್ಗ್ಯಾನಿಸಮ್ ಈಸ್ ಕಾಲ್ಡ್ ಆ್ಯಸ್ ಸೆಕೆಂಡ್ ಒನ್ ಸೆಲ್ಸ್. ಕೋಶವನ್ನು ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆ್ಯಂಡ್ ಆರ್ಗ್ಯಾನಿಸಮ್ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಕ್ವೆಶನ್, ದ ಬ್ಲಡ್ ಇನ್ ದ ಹ್ಯೂಮನ್ ಬಾಡಿ ಈಸ್ ಪ್ಯೂರಿಫೈಡ್ ಇನ್. ಅಂದರೆ ಮಾನವನ ದೇಹದಲ್ಲಿ ರಕ್ತವನ್ನು ಒಂದು ಪ್ಯೂರಿಫೈ ಮಾಡುವಂಥದ್ದು. ಇದರಲ್ಲಿ ಆನ್ಸರ್ ಇಸ್ ಕಿಡ್ನಿ. ಹಾರ್ಟು ರಕ್ತವನ್ನು ಪಂಪಿಂಗ್ ಮಾಡ್ತದೆ. ಲಂಗ್ಸು ಹಾರ್ಟ್ ಪಂಪಿಂಗ್ ಮಾಡಲಿಕ್ಕೆ ಸಹಕಾರ ಮಾಡ್ತದೆ. ಲಿವರು ಫಿಲ್ಟ್ರ್ ಮಾಡ್ತದೆ. ಪ್ಯೂರಿಫೈ ಮಾಡುವಂಥದ್ದು ಕಿಡ್ನಿ. ನೆಕ್ಸ್ಟ್ ಕ್ವೆಶನ್, ಆ್ಯಸಿಡ್ ರೈನ್ಸ್ ಅನ್ನುವಂಥದ್ದು ಯಾವುದರಿಂದ ಆಗ್ತಾ ಇದೆ ಅಂತ ಹೇಳಿ. ಇಲ್ಲಿ ಫಸ್ಟ್ ಆಪ್ಷನ್ ಈಸ್ ರೈಟ್. ಅಂದರೆ ನೈಟ್ರೋಜನ್ ಆಕ್ಸೈಡ್ ಆ್ಯಂಡ್ ಸಲ್ಫರ್ ಆಕ್ಸೈಡ್ ಏನಿದೆ, ಫಸ್ಟ್ ಆಪ್ಷನ್ ಇಟ್ ರೈಟ್. ಇಲ್ಲಿ ಆ್ಯಸಿಡ್ ರೈನ್ ಅನ್ನುವಂಥದ್ದು ಇದು ನೈಟ್ರೋಜನ್ ಆಕ್ಸೈಡ್ ಮತ್ತು ಸಲ್ಫರ್ ಆಕ್ಸೈಡಿಂದ ಆ್ಯಸಿಡ್ ರೈನ್ ರಾಸಾಯನಿಕ ಮಳೆಗಳು ಆಗ್ತವೆ. ನೆಕ್ಸ್ಟ್, ಎಲೆಕ್ಟ್ರಿಕ್ ಕರೆಂಟ್ ಈಸ್ ಮೆಷರ್ಡ್ ಬೈ ಅಂತೇಳಿ. ಎಲೆಕ್ಟ್ರಿಕ್ ಕರೆಂಟನ್ನು ಯಾವುದರಲ್ಲಿ ಮೆಷರ್ ಮಾಡ್ತಾರೆ ಅನ್ನುವಂಥದ್ದು. ಇದರಲ್ಲಿ ವೋಲ್ಟಾಮೀಟರ್ ಇದೆ. ವೋಲ್ಟಾಮೀಟರ್ ಅನ್ನುವಂಥದ್ದು ಆಪ್ಷನ್ ಎ. ವೋಲ್ಟಾಮೀಟರ್ ಅನ್ನುವಂಥದ್ದು ಇದು ವೋಲ್ಟೇಜನ್ನು ಫೈಂಡ್ ಮಾಡುವಂಥದ್ದು, ವೋಲ್ಟೇಜನ್ನು ಮೆಷರ್ ಮಾಡುವಂಥದ್ದು. ಆಪ್ಷನ್ ಬಿ ಇದೆ ಅಮ್ಮೀಟರ್, ಇದು ರೈಟ್ ಆನ್ಸರ್. ಹಾಗಾದರೆ ಎಲೆಕ್ಟ್ರಿಕ್ ಕರೆಂಟನ್ನು ಮೆಷರ್ ಮಾಡುವಂಥದ್ದು ಅಮ್ಮೀಟರಲ್ಲಿ.
ಅನಿಮೋಮೀಟರ್ ಅಂತ ಹೇಳಿದ್ರೆ ಇದನ್ನು ಗಾಳಿಯನ್ನು ವಿಂಡ್ ಸಂಬಂಧಪಟ್ಟ ಗಾಳಿಯ ಸ್ಪೀಡನ್ನು ಅಳತೆ ಮಾಡ್ತಾರೆ. ಹಾಗಾದರೆ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಮೆಷರ್ಡ್ ಬೈ ಅ ಮೀಟರ್ ಅನ್ನುವಂಥದ್ದು ಆನ್ಸರ್. ಕ್ವೆಶನ್ ನಂಬರ್ 28. ಪ್ರೈಮರಿ ಕಲರ್ಸ್, ಪ್ರಾಥಮಿಕ ಬಣ್ಣಗಳು ಅಂಥೇಳಿ ಯಾವುದನ್ನು ಕರೀತಾರೆ ಅಂಥೇಳಿ RYB ಅಂಥೇಳಿ ಹೇಳ್ಬೋದು. ಅಂದರೆ ರೆಡ್, ಯೆಲ್ಲೋ, ಬ್ಲೂ ಪ್ರಾಥಮಿಕ ಬಣ್ಣಗಳಾಗಿವೆ. ಇದರಲ್ಲಿ ರೆಡ್, ಬ್ಲೂ, ಯೆಲ್ಲೋ ಅಂತ ಇದೆ. ಆಪ್ಷನ್ ಸಿ ಈಸ್ ರೈಟ್. Question number 29. Which of the following organelles is called the powerhouse of the cell? ಪವರ್ ಹೌಸ್ ಅಂತೇಳಿ, ವಿದ್ಯುತ್ ಗ್ರಹ ಅಂಥೇಳಿ ಯಾವ ಸೆಲ್ಲನ್ನು ಕರೀತಾರೆ, ಯಾವ ಕೋಶವನ್ನು ಕರೀತಾರೆ ಅನ್ನುವಂಥದ್ದು. ರೈಬೋಸಮ್ ಆಪ್ಷನ್ಸ್ ಇದೆ, ಮೈಟೋಕಾಂಡ್ರಿಯಾ ಇದೆ, ಲೈಸೋಸೋಮ್ಸ್ ಇದೆ, ನನ್ ಆಫ್ ದೀಸ್ ಅಂತ ಆಪ್ಷನ್ಸ್ ಇದ್ದಾವೆ. ಹಾಗಾದರೆ 29ನೇ ಕ್ವೆಶನ್ಸಲ್ಲಿ ಆನ್ಸರ್ ಈಸ್ ಮೈಟೋಕಾಂಡ್ರಿಯಾವನ್ನು ಪವರ್ ಹೌಸ್ ಅಂಥೇಳಿ, ಪವರ್ ಹೌಸ್ ಆಫ್ ದ ಸೆಲ್, ಕೋಶಗಳ ಒಂದು ವಿದ್ಯುತ್ ಗ್ರಹ ಅಂಥೇಳಿ ಮೈಟೋಕಾಂಡ್ರಿಯಾ. ಇದು ಫಸ್ಟ್ ಆಪ್ಷನ್ ಏನು ರೈಬೋಸೋಮ್ಸ್ ಇದೆ. ರೈಬೋಸೋಮ್ಸ್ ಇದು ಆನುವಂಶಿಕ ಗುಣವನ್ನು ಹಂಚಿಕೆ ಮಾಡುವಂಥ ಕೆಲಸ ಮಾಡ್ತದೆ. ಈ ಏನು ಲೈಸೋಸೋಮ್ ಇದೆ, ಇದು ಲೈಸೋಸೋಮ್ ಅನ್ನುವಂಥದ್ದು ಗಾರ್ಬೇಜ್ ಡಿಸ್ಪೋಸಲನ್ನು ಮಾಡುವಂಥದ್ದು. ಅದು ದೇಹದಲ್ಲಿ ಗಾರ್ಬೇಜ್ ಡಿಸ್ಪೋಸಲನ್ನು ಕೋಶದಲ್ಲಿ ಮಾಡುವಂಥದ್ದು. ಮೈಟೋಕಾಂಡ್ರಿಯಾ ಇಸ್ ದ ಪವರ್ ಹೌಸ್ ಆಫ್ ದ ಸೆಲ್. Next question. Which of the following controls coordinate activities of the human body? ಅಂದರೆ ಒಂದು ಮನುಷ್ಯನ ದೇಹದಲ್ಲಿ ಆ್ಯಕ್ಟಿವಿಟೀಸ್ಗಳನ್ನು ಸಂಪೂರ್ಣವಾಗಿ ಕೋರ್ಡಿನೇಟ್ ಮಾಡುವಂಥದ್ದು ಯಾವುದು ಅಂತೇಳಿ. ಆಪ್ಷನ್ ಎ ಹಾರ್ಮೋನ್ಸ್. ಸರಿಯಾದ ಉತ್ತರ. ನೆಕ್ಸ್ಟು ಕ್ವೆಶನ್ ನಂಬರ್ 31. ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ ದ ಏರ್? ಅಂದರೆ ಅಟ್ಮಾಸ್ಫಿಯರಲ್ಲಿ, ವಾತಾವರಣದಲ್ಲಿ ಈಗ ಆಕ್ಸಿಜನ್ ಎಷ್ಟಿದೆ, ನೈಟ್ರೋಜನ್ ಎಷ್ಟಿದೆ, ಕಾರ್ಬನ್ ಡೈಆಕ್ಸೈಡ್ ಎಷ್ಟಿದೆ ಅನ್ನೋದನ್ನು ನಾವು ತಿಳ್ಕೊಂಡಿರಬೇಕಾಗ್ತದೆ. ಇಲ್ಲಿ ಸರಿಯಾದ ಉತ್ತರ 0.0%. ಅಂದರೆ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ 0.0%. ಇಲ್ಲಿ ಫಸ್ಟ್ ಒನ್ನು ಇರುವಂಥದ್ದು ನೈಟ್ರೋಜನ್ ಇರುವಂಥದ್ದು 78%. ಎರಡನೇದು ಆಕ್ಸಿಜನ್ ಇರುವಂಥದ್ದು 21%. ಆರ್ಗನ್ ಇರುವಂಥದ್ದು 0.93%. CO2 0.04%. ಹಾಗೆ H2O ಇದೆ, ಅಂದರೆ ವ್ಯಾಫರ್ಸ್ ಅಂತ ಕರೀತಾರೆ, ನೀರಿನ ಒಂದು. ಇದರಲ್ಲಿ ಹೈಯೆಸ್ಟ್ ತಿಳ್ಕೊಂಡಿರಬೇಕು ನೈಟ್ರೋಜನ್ 78%, ಆಕ್ಸಿಜನ್ 21%, ಆರ್ಗನ್ 0.93 ಮತ್ತು ಕಾರ್ಬನ್ ಡೈಆಕ್ಸೈಡ್ 0.04% ಇದೆ. ಇನ್ನು ನೆಕ್ಸ್ಟ್ ಕ್ವೆಶನ್. ದ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇನ್ ದ ಹ್ಯೂಮನ್ ಬೀಯಿಂಗ್ಸಲ್ಲಿ, ಅಂದರೆ ದೇಹದಲ್ಲಿ ಎಷ್ಟು ಕ್ರೋಮೋಸೋಮ್ಸ್ ಇದೆ? ಆನ್ಸರ್ ಈಸ್ 46. 46 ಕ್ರೋಮೋಸೋಮ್ಸು ಒಂದು ಮಾನವನ ದೇಹದಲ್ಲಿ ಕಂಡುಬರ್ತದೆ. ಫಂಡಮೆಂಟಲ್ ಯೂನಿಟ್ ಆಫ್ ಕಿಡ್ನಿ ಇಸ್ ಕಾಲ್ಡ್. ಇದು ಸಾಧಾರಣವಾಗಿ ಎಲ್ಲ ಎಕ್ಸಾಮ್ಸ್ಗಳಲ್ಲಿ ಕೇಳುವಂಥದ್ದು. ನೆಫ್ರಾನ್ ಇದರ ಉತ್ತರ. ವಿಚ್ ಬ್ಯಾಕ್ಟೀರಿಯಾ ಕನ್ವರ್ಟ್ ಮಿಲ್ಕ್ ಇಂಟು ದ ಕರ್ಡ್? ಯಾವ ಬ್ಯಾಕ್ಟೀರಿಯಾ ಹಾಲನ್ನು ಮೊಸರನ್ನಾಗಿ ಮಾಡುತ್ತೆ ಅಂತೇಳಿ. ಇಲ್ಲಿ ಆಪ್ಷನ್ ಸಿ ಈಸ್ ರೈಟ್. ಇಲ್ಲಿಗೆ ಸೈನ್ಸ್ ಮುಗೀತದೆ. ನೆಕ್ಸ್ಟು ಒಟ್ಟಾರೆ ಇದರಲ್ಲಿ 20 ಕ್ವೆಶನ್ ಸೈನ್ಸ್ ಬಂದಿತ್ತು. ಈಗಿನ ಒಂದು ಪ್ರಶ್ನೆ ಪತ್ರಿಕೆಗಳಲ್ಲಿ 15 ಅಂದರೆ
15 ಜಿ ಕೆ, 15 ಸೈನ್ಸ್, 15 ಆಪ್ಟಿಟ್ಯೂಡ್. ಇನ್ನು ಉಳಿದಂಥ 5 ರೀಸನಿಂಗ್ ಕ್ವೆಶನ್ಸ್ಗಳು ಬರ್ತಾ ಇದ್ದಾವೆ. ಓಕೆ, ಹಾಗಾದರೆ ಈಗ ನೆಕ್ಸ್ಟು ಮ್ಯಾಥ್ಸ್ ನೋಡೋಣ. First question, 36th question. The ratio of third proportional to 12 and 30 and the mean proportional between 9 and 25. ಇದರಲ್ಲಿ ಕೇಳಿರುವಂಥದ್ದು ರೇಷಿಯೋ ಕೇಳಿದ್ದಾರೆ. ರೇಷಿಯೋ ಕೇಳಿದ್ದಾರೆ. ಯಾವ್ಯಾವುದು ಕೇಳಿದ್ದಾರೆ ಅಂತ ಹೇಳಿದ್ರೆ, ಒಂದು ಥರ್ಡ್ ಪ್ರಪೋರ್ಷನ್ ಯಾವ್ಯಾವುದು ಅಂತ ಕೇಳಿದ್ದಾರೆ ಅಂತ ಹೇಳಿದ್ರೆ 12 and 30. ಹಾಗಾದರೆ ಒಂದನೇದು 12 ಆದರೆ, ಎರಡನೇದು 30 ಆದರೆ, ಮೂರನೇದು 30 ಆ್ಯಂಡ್ ಎಕ್ಸ್ ಆಗುತ್ತೆ. ಇದರಲ್ಲಿ ಏನು ಥರ್ಡ್ ಪ್ರಪೋರ್ಷನಲ್ಲಿ ಇಲ್ಲಿ ಏನು ಬರ್ತಾ ಇದೆಯೋ ಅದೇ ಸಹ ಇಲ್ಲಿ ಬರುತ್ತೆ. ಹಾಗಾಗಿ ಇದು ಥರ್ಡ್ ಪ್ರಪೋರ್ಷನ್ ಆಗುತ್ತೆ. ನೆಕ್ಸ್ಟ್ ಮೀನ್ ಪ್ರಪೋರ್ಷನ್ಸಲ್ಲಿ ಒಂದು 9 ಆ್ಯಂಡ್ 25 ಅಂತ ಕೊಟ್ಟಿದ್ದಾರೆ ಮೀನ್ ಪ್ರಪೋರ್ಷನ್. ಇಲ್ಲಿ ಮೀನ್ ಪ್ರಪೋರ್ಷನ್ ಅಂದರೆ 9 ಇಲ್ಲಿ ಬಂದರೆ ಇಷ್ಟು ಎಕ್ಸ್ ಇಷ್ಟು 25 ಆಗುತ್ತೆ. ಆವಾಗ ಇದಕ್ಕೆ ಇಂಟು ಆಗುತ್ತೆ, ಇದಕ್ಕೆ ಇಂಟು ಆಗುತ್ತೆ. ಇದರಲ್ಲಿ ಫಸ್ಟ್ ಒನ್ನು ಈಗ 30 ಇಂಟು 30 ಆದರೆ ಇನ್ನೊಂದು ಈ ಕಡೆ ಈಕ್ವಲ್ಟಲ್ಲಿ 12x ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು ಇದನ್ನು 12 ಡಿವೈಡ್ ಮಾಡಬೇಕಾಗ್ತದೆ. ಎರಡು 6 2 15 2 3 2 3 2 15 1 3 5 ಇಸ್ ಈಕ್ವಲ್ ಟು 15 ಇಂಟು 7 75 ಬಂತು. ಇನ್ನೊಂದ್ರದ್ದು ಎಕ್ಸ್ ಇಂಟು ಎಕ್ಸ್, ಇದು ಎಕ್ಸ್ ಸ್ಕ್ವೇರ್ ಅಂತ ಆಗ್ತದೆ, ಇಸ್ ಈಕ್ವಲ್ ಟು 9 ಇಂಟು 25. 9 ಇಂಟು 25 ಮಾಡಿದಾಗ 255 ಬರ್ತದೆ. 255 ಬರ್ತದೆ. 255 ಎಕ್ಸ್ ಇಸ್ ಈಕ್ವಲ್ ಟು ರೂಟ್ 255. ಆನ್ಸರ್ ಈಸ್ 15. ಕೇಳಿರುವಂಥದ್ದು ರೇಷಿಯೋ ಯಾವ್ಯಾವುದ್ರದ್ದು, ಒಂದು ಥರ್ಡ್ ಪ್ರಪೋರ್ಷನ್ಸ್, ಇನ್ನೊಂದು ಮೀನ್ ಪ್ರಪೋರ್ಷನ್. ಥರ್ಡ್ ಪ್ರಪೋರ್ಷನ್ಸ್ ರೇಷಿಯೋ ಎಷ್ಟು ಬಂದಿದೆ? ಥರ್ಡ್ ಪ್ರಪೋರ್ಷನ್ಸ್ ರೇಷಿಯೋ 75 ಬಂದಿದೆ. ಮೀನ್ ಪ್ರಪೋರ್ಷನ್ಸ್ ರೇಷಿಯೋ 15 ಬಂದಿದೆ. ಹಾಗಾದರೆ 15 1 15 5. ಆನ್ಸರ್ ಈಸ್ 5:1. ಆಪ್ಷನ್ ಬಿ ಈಸ್ ರೈಟ್. Next question. If 36 men can do a piece of work in 25 hours, in how many hours will 15 men do it? ಅಂದರೆ 36 ಜನರು
ಒಂದು ವರ್ಕನ್ನು 25 ಗಂಟೆಗಳಲ್ಲಿ ಮಾಡಿದ್ರೆ 15 ಜನ ಎಷ್ಟು ಗಂಟೆಗಳಲ್ಲಿ ಅದೇ ಕೆಲಸವನ್ನು ಮಾಡಬಲ್ಲರು ಅನ್ನುವಂಥದ್ದು. ಅದೇ ಕೆಲಸ ಇದೆ, ಅವರ್ಸು ಕೇಳಿದ್ದಾರೆ, ಜನನೂ ಕೊಟ್ಟಿದ್ದಾರೆ ಎರಡನೇದರಲ್ಲಿ. ಹಾಗಾದರೆ ಇಲ್ಲಿ ಬರುವಂಥದ್ದು M1 ಕೆಳಗಡೆ M2. ಇಲ್ಲಿ ವರ್ಕ್ 1 ಕೆಳಗಡೆ ವರ್ಕ್ 2. ಇಲ್ಲಿ ಡೇ ಅಥವಾ ಅವರ್ 1 ಮತ್ತು ಈ ಕೆಳಗಡೆ ಡೇ 2. ಇದಕ್ಕೆ ಇಂಟು ಆಗಬೇಕು, ಇದಕ್ಕೆ ಇಂಟು ಆಗಬೇಕು. ಹಾಗಾದರೆ ಫಸ್ಟ್ ಒನ್ನು M1 ಅನ್ನುವಂಥದ್ದು 36 ಇಂಟು 1 ಇಂಟು D2 ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 36 ಇಂಟು D2 25 ಅವರ್ಸ್. D2 ಇರುವಂಥದ್ದು 25. ಇನ್ನೊಂದು M2 ಅನ್ನುವಂಥದ್ದು 15 ಮತ್ತು ಇಂಟು 1 ಇಂಟು ಎಕ್ಸ್, ಅಂದರೆ ಟೋಟಲಿ 15x ಈಸ್ ಈಕ್ವಲ್ ಟು 36 ಇಂಟು 25 ಅಂತ ಆಯಿತು. ಎಕ್ಸ್ ಈಸ್ ಈಕ್ವಲ್ ಟು 36 ಇಂಟು 25 ಡಿವೈಡೆಡ್ ಬೈ 15. ಐದು ಮೂರಲೆ 5 5 3 1 3 12 3 12 ಜಾ 12 5 12 5 ಜಾ 60. ಆನ್ಸರ್ ಈಸ್ 60. Right, first one is right answer. Next question, the average of the squares of first 7 natural numbers. ಇಲ್ಲಿ ಫಸ್ಟ್ ನ್ಯಾಚುರಲ್ ನಂಬರ್ಸ್ average is equal to sum of observation divided by number of observation. ಕೆಲವು ರೂಲ್ಸ್ಗಳಿದ್ದಾವೆ. ದ ಫಸ್ಟ್ ನ್ಯಾಚುರಲ್ ನಂಬರ್ಸ್ ಈ ಥರ ಕೊಟ್ಟಾಗ ಡೈರೆಕ್ಟಾಗಿ ಮಾಡ್ಬೋದು. ಬಟ್ ಇಲ್ಲಿ ಕೇಳಿರುವಂಥದ್ದು ಸ್ಕ್ವೇರ್ಸ್ ಆಫ್ ಫಸ್ಟ್ 7 ನ್ಯಾಚುರಲ್ ನಂಬರ್ಸನ್ನು ಕೇಳಿದ್ದಾರೆ. ಹಾಗಾಗಿ ಇಲ್ಲಿ ರೂಲ್ಸು n ಇಂಟು n+1 ಇಂಟು ಸ್ಕ್ವೇರ್ ಕೇಳಿರೋದ್ರಿಂದ 2n+1 ಡಿವೈಡೆಡ್ ಬೈ n-1. ಹಾಗಾಗಿ ನೆಕ್ಸ್ಟ್ ಇಲ್ಲಿ n ಅಂದರೆ 7 ಇದೆ, 7 ಇಂಟು 8 ಆಯಿತು ಇಲ್ಲಿ, ಇಂಟು 2n ಅಂದರೆ 7 2 14 ಪ್ಲಸ್ 1 15 ಆಯಿತು, ಡಿವೈಡೆಡ್ ಬೈ 6. ಅಂದರೆ ಇದು ದ ಆ್ಯಾವ್ರೇಜ್, ನಾಟ್ ಆ್ಯಾವ್ರೇಜ್ ಫಸ್ಟ್ 7 ನ್ಯಾಚುರಲ್ ನಂಬರ್ ಇದು. ಬಟ್ ಇದೇನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಸಮ್ ಆಫ್ ಫಸ್ಟ್ ನ್ಯಾಚುರಲ್ ನಂಬರ್ಸ್ ರೂಲ್ಸ್ ಇದು. ಫಸ್ಟ್ n ನಂಬರ್ಸ್ sum of first natural numbers rules n into n+1 into 2n+1 divided by n-1. ಹಾಗಾಗಿ n ಅನ್ನುವಂಥದ್ದು 7 ಇತ್ತು, ಟೋಟಲಿ 7 ಇಂಟು 8 ಇಂಟು 15 ಡಿವೈಡೆಡ್ ಬೈ 6. 2 3 2 4 3 1 3 5 20 into 7 is equal to 140. ಈಗ sum of observation
is equal to 140. Average is equal to sum of observation divided by number of observation. ಹಾಗಾಗಿ ಸಮ್ ಆಫ್ ಅಬ್ಸರ್ವೇಷನ್ 140 ಬಂದಿದೆ, ನಂಬರ್ ಆಫ್ ಅಬ್ಸರ್ವೇಷನ್ 7 ಇದೆ. 7 1 7 2 is equal to answer is 20. Question number 38, answer is B. Next question. (343 into 343 into 343 minus 113 into 113 into 113 divided by 343 into 343 plus 343 into 113 plus 113 into 113. ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈಗ ಎ ಅನ್ನುವಂಥದ್ದು 343, ಬಿ ಅನ್ನುವಂಥದ್ದು 113. ಇಲ್ಲಿ ಎರಡೇ ನಂಬರ್ ಇದೆ, ಅದು ಬಿಟ್ಟರೆ ಬೇರೆ ಯಾವ ನಂಬರ್ ಇಲ್ಲ. ಹಾಗಾದರೆ ಎ ಅನ್ನುವಂಥದ್ದು 343, ಬಿ ಅನ್ನುವಂಥದ್ದು 113. ಹಾಗಾದರೆ ಫಸ್ಟ್ ಮೇಲ್ಗಡೆ ಆಗಿರುವಂಥದ್ದು ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ divided by a square plus ab plus b square. ಹಾಗಾದರೆ ಇಲ್ಲಿ ಆಗಿರುವಂಥದ್ದು ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಡಿವೈಡ್ ಬೈ ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಅಂತ ಆಗಿದೆ. ಹಾಗಾದರೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಅಂದರೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಅಂದರೆ ಎ ಮೈನಸ್ ಬಿ ಇಂಟು ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಸೇಮ್ a square plus ab plus b square. ಹಾಗಾದರೆ ಈ a square plus ab plus b square ಮತ್ತು ಇದು ಗಾನ್ ಆಗ್ತದೆ, ಉಳಿದಿದ್ದು a minus b. a minus b ಉಳ್ಕೊಂಡಿದೆ. a ಅಂದರೆ 343, b ಅಂದರೆ minus 113. Answer is 343 minus b 113. Answer is 230. Option C is right. Option C is right. Question number 40. The smallest number added to 680621 to make a sum a perfect square is ಅಂತೇಳಿ ಕೇಳಿದ್ದಾರೆ. ಅಂದರೆ 68061ಕ್ಕೆ ಯಾವ ಒಂದು ಸಣ್ಣ ನಂಬರನ್ನು ಆ್ಯಡ್ ಮಾಡಿದಾಗ ಅದು ಪರ್ಫೆಕ್ಟ್ ಸ್ಕ್ವೇರ್ ಆಗ್ತದೆ ಅಂತೇಳಿ ಕೇಳಿದ್ದಾರೆ. 4 5 6 8 ಅಂತ ಆಪ್ಷನನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಇದು ಯಾವ ರೀತಿ ಮಾಡಬೇಕಂತ ಹೇಳಿದ್ರೆ, ಫಸ್ಟು ನಾವು ಈ 6 8 ಮತ್ತು 0621ನ ಸ್ಕ್ವೇರ್ ರೂಟನ್ನು ತೆಗಿಬೇಕು. 21 6
ಸ್ಕ್ವೇರ್ ರೂಟನ್ನು 6 ಡಿಜಿಟಲ್ಲಿ ಸ್ಕ್ವೇರ್ ರೂಟ್ ತೆಗಿಬೇಕಿದ್ರೆ ಮೊಟ್ಟ ಮೊದಲನೇದಾಗಿ 68062 ಅಂತ ಬರ್ಕೊಂಡ್ರೆ ಈ 3 ಪಾರ್ಟನ್ನು ಮಾಡಬೇಕು. ಹಾಗಾದರೆ ಇದರಲ್ಲಿ ಫಸ್ಟ್ ಪಾರ್ಟಿಗೆ ಹೊಡಿಬೇಕಂದ್ರೆ, ಈಗ ಆಲ್ರೆಡಿ ಇದು ಕ್ಲಾಸ್ ಯಾರು ಅಟೆಂಡ್ ಆಗಿದ್ರಿ ಅವರಿಗೆ ಮಾತ್ರ ಇದು ಗೊತ್ತಾಗ್ತದೆ. ಇಲ್ಲಿಂದ ಡೈರೆಕ್ಟಾಗಿ ನಾವು ಈಗ ಇದನ್ನು ಸ್ಕ್ವೇರ್ ಮಾಡಬೇಕಂದ್ರೆ 8 × 64, 8 8 64, 4 ಉಳಿತು 0 6. ಇದಕ್ಕೆ ಇಂಟು 2 ಮಾಡಬೇಕು, ಇಲ್ಲಿ 16 ಬರಿಬೇಕು. ಈ ಸ್ಪೇಸಲ್ಲಿ ಏನು ಬರಿತೀವಿ ಅದನ್ನೇ ಇಲ್ಲಿ ಬರಿಬೇಕು. ಹಾಗಾದರೆ ಇಲ್ಲಿ 406 ಇದೆ, ಇದಕ್ಕೆ ನಿಯರೆಸ್ಟ್ ಸ್ಕ್ವೇರ್ ಯಾವುದು ಅಂತ ಕೇಳಿದ್ರೆ 162 2 162 2 ಅಂದರೆ 324, 324. 6ಅಲ್ಲಿ 4 ಹೋದರೆ 2, 10ಅಲ್ಲಿ 2 ಹೋದರೆ 8, 0. ಬ್ಯಾಲೆನ್ಸ್ ಈಸ್ 2 1. ನೆಕ್ಸ್ಟು ಇನ್ 2 ಪಾರ್ಟ್ ಒಟ್ಟಿಗೆ ತಗೋಬೇಕು, ಸಿಂಗಲ್ ನಂಬರನ್ನು ತಗೋಬಾರ್ದು. ಈ ಡಬಲ್ ಪಾರ್ಟ್ ಸಂಪೂರ್ಣವಾಗಿ ತಗೊಳ್ಬೇಕು. ಇಲ್ಲಿ 68ಗೆ ಸ್ಕ್ವೇರ್ ಮಾಡಿದಾಗ 8 8 64 ಅಂತ ಬಂದಿದೆ. ನೆಕ್ಸ್ಟ್ ಇದನ್ನು ಡಿವೈಡ್ ಮಾಡಿದಾಗ ನೆಕ್ಸ್ಟ್ 06 ಕಂಟಿನ್ಯೂ ಆಗಿ ತಗೊಂಡಿವಿ. ಇದಕ್ಕೆ ಏನು ಇಲ್ಲಿ ಬಂದಂಥ 8ಗೆ ಇಂಟು 2 ಮಾಡಿದ್ದೀವಿ, 16 ಬಂತು. ಇಲ್ಲಿ ಸ್ಪೇಸನ್ನು ಕೊಟ್ಟಿದ್ದೇವೆ. ಇದರಲ್ಲಿ 162 ಮಾಡಿದ್ರೆ ಇಲ್ಲಿ 2 ಮಾಡಿದ್ರೆ ಇಲ್ಲೂ 2 ಮಾಡಬೇಕಾಗ್ತದೆ. ಹಾಗಾಗಿ ಇದಕ್ಕೆ ನಿಯರೆಸ್ಟ್ 406ಗೆ ನಿಯರೆಸ್ಟ್ 324 ಇರೋದ್ರಿಂದ 162ಇಂದ 162 × 2 ಮಾಡಿ 324 ಬರ್ತಿದ್ದೇವೆ. ಬ್ಯಾಲೆನ್ಸ್ 82 ಉಳಿತು, 21 ಕಂಟಿನ್ಯೂ ತಗೊಂಡಿದ್ದೇವೆ. ಹಾಗಾದರೆ ನೆಕ್ಸ್ಟು ಈ 82 ಇದೆ, ಇಲ್ಲಿ ಮೇಲ್ಗಡೆ 82 ಇದೆ, ಅದು ಇಂಟು 2 ಮಾಡಬೇಕು. ಅದು ಇಂಟು 2 ಮಾಡಿದ್ರೆ 164 ಆಗ್ತದೆ, 164 ಆಗ್ತದೆ. ನೆಕ್ಸ್ಟ್ ಇಲ್ಲಿ ಒಂದು ಗ್ಯಾಪ್ ಇದೆ. ಈಗ ಇಲ್ಲಿ 1 ತಗೊಂಡ್ರೆ ಇಲ್ಲೂ 1 ತಗೋಬೇಕು, 2 ತಗೊಂಡ್ರೆ ಇಲ್ಲೂ 2 ತಗೋಬೇಕು, ಇಲ್ಲಿ 3 ತಗೊಂಡ್ರೆ ಇಲ್ಲೂ ಸಹ 3 ತಗೋಬೇಕು. ಈಗ ಹಾಗಾದರೆ ನಿಯರೆಸ್ಟ್ ಇಲ್ಲಿ 164ಗೆ ನಾವು 5 ಮಾಡಿ ನೋಡೋಣ. ಅಂದರೆ 1645 ಮಾಡಿದ್ರೆ ಇಂಟೂ ಸಹ 5 ಮಾಡಬೇಕಾಗ್ತದೆ. ಆನ್ಸರ್ ಈಸ್ 25 ಕೈಲೆ 2, 22ಕ್ಕೆ 2, 2, 6 5 92ಕ್ಕೆ 2, 5 5 3 8, 8 2 2 5 ಬರ್ತದೆ ಆನ್ಸರ್. 8 2 2 5 ಇದು ನಿಯರೆಸ್ಟ್ ಆನ್ಸರ್ ಇದೆ ಇದಕ್ಕೆ. ಹಾಗಾದರೆ ಈಗ ಇದರಲ್ಲಿ ಲಾಸ್ಟು ನಮಗೆ ಗ್ಯಾಪ್ ಇರುವಂಥದ್ದು 4 ಡಿಫ್ರೆನ್ಸ್ ಬಂದಿದೆ. ಈ 4 ಡಿಫ್ರೆನ್ಸ್ ಬಂದಿರುವಂಥದ್ದು ಆನ್ಸರ್ ಈಸ್ ಎ. ನೆಕ್ಸ್ಟ್ ಕ್ವೆಶನ್. In 10 years, A will be twice as old as B was 10 years ago. If A is now 9 years older than B, the present age of B. ಇದು ಒಂದು ವಯಸ್ಸಿನ ಸಮಸ್ಯೆ, ಅಂದರೆ ಏಜ್ ರಿಲೇಟೆಡ್ ಕ್ವೆಶನ್ಸ್ ಇದೆ. ಇದು ಸ್ವಲ್ಪ ಟಫ್ ಕ್ವೆಶನ್ಸ್ ಇದೆ. ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಮಾಡ್ಬೋದು, ಇಲ್ಲಾಂದರೆ ಮಾಡೋದು ತುಂಬ ಕಷ್ಟ ಇದೆ. ಹಾಗಾದರೆ ಇನ್ 10 ಇಯರ್ಸ್ 10 ವರ್ಷದಲ್ಲಿ ಎ ವಿಲ್ ಬಿ ಟ್ವೈಸ್ ಆ್ಯಸ್ ಓಲ್ಡ್ ಆ್ಯಸ್ ಅ ಬಿ. ಅಂದರೆ ಎನ ವಯಸ್ಸು ಬಿನ ದುಪ್ಪಟ್ಟು ಆಗುತ್ತದೆ, ಟ್ವೈಸ್ ಆಗ್ತದೆ. ಬಿಗೆ 2 ವರ್ಷ ಇದ್ದರೆ ಎಗೆ 4 ವರ್ಷ ಆಗ್ತದೆ. ಆ ಥರ ಎ ವಿಲ್ ಬಿ ಟ್ವೈಸ್ ಆ್ಯಸ್ ಓಲ್ಡ್ ಆ್ಯಸ್ ಅ ಬಿ ವಾಸ್ 10 ಇಯರ್ಸ್ ಅಗೋ. 10 ವರ್ಷ ಹಿಂದೆ ಎ ಅನ್ನುವಂಥದ್ದು ಅನ್ನುವ ವಯಸ್ಸು ಬಿನ ಡಬಲ್ ಆಗಿತ್ತು. ಇಫ್ ಆದರೆ ಎ ಈಸ್ ನೌ 9 ಇಯರ್ಸ್, ಈಗ ಅಟ್ ಪ್ರೆಸೆಂಟ್ ಎ ಈಸ್ 9 ಇಯರ್ಸ್ ಓಲ್ಡರ್ ದೆನ್ ಬಿ. ಈಗ ಬಿಗಿಂತ ಎ 9 ವರ್ಷ ದೊಡ್ಡವನಿದ್ದಾನೆ.
ಬಿಗಿಂತ ಎ 9 ವರ್ಷ ದೊಡ್ಡ ಇದ್ದಾನೆ. ಹಾಗಾದರೆ ದ ಪ್ರೆಸೆಂಟ್ ಏಜ್ ಆಫ್ ಬಿ ಈಸ್ ಅಂತೇಳಿ ಪ್ರಶ್ನೆ ಇದ್ದಾವೆ. ಇಲ್ಲಿ ಒಬ್ಬನು ಬಿ ಇದ್ದಾನೆ, ಇನ್ನೊಬ್ಬನು ಎ ಇದ್ದಾನೆ. ಪ್ರೆಸೆಂಟ್ ಏಜ್ ಬಿದು ಎಕ್ಸ್ ಅಂತ ನೋಡು. ಪ್ರೆಸೆಂಟ್ ಏಜ್ ಎಕ್ಸ್ ಬಿದು. ಹಾಗಾದರೆ 10 ವರ್ಷದ ಹಿಂದೆ 10 years ago 10 ವರ್ಷದ ಹಿಂದೆ ಅವನ ಏಜ್ ಎಷ್ಟಿತ್ತು ಅಂತ ಹೇಳಿದ್ರೆ ಎಕ್ಸ್ ಮೈನಸ್ 10 ಇತ್ತು. ಎಕ್ಸ್ ಮೈನಸ್ 10, 10 ವರ್ಷದ ಹಿಂದೆ ಎಕ್ಸ್ ಮೈನಸ್ 10. ಈಗ ಎಕ್ಸ್ ಅಲ್ಲ ಅಂತ ಹೇಳಿದ್ರೆ 10 ವರ್ಷದ ಹಿಂದೆ ಎಕ್ಸ್ ಮೈನಸ್ 10. ಈಗ ಇವನಿಗಿಂತ ಇವನು ಡಬಲು ಎ. ಇಲ್ಲಿ ಪ್ರೆಸೆಂಟ್ ಏಜ್ ಒಂದು 2 ಡಬಲ್ ಆಗಬೇಕಲ್ವಾ. ಎಕ್ಸ್ ಮೈನಸ್ 10 ಇದು ಮೈನಸ್ 10, ಯಾಕಂದರೆ 10 ವರ್ಷದ ಹಿಂದೊಂದು, ಆದ್ರೆ ಮಾತ್ರ ಅವ್ನು ಪ್ರೆಸೆಂಟ್ ಏಜ್ ಬರ್ತದೆ. ಇಲ್ಲಿ ನೆಕ್ಸ್ಟ್ ಏನಾಗಬೇಕಂತ ಹೇಳಿದ್ರೆ 2x ಮೈನಸ್ 20 2x ಮೈನಸ್ 20 ಮೈನಸ್ 10 ಮತ್ತು ಇವನು ಪ್ರೆಸೆಂಟ್ ಏಜ್ ಬರಬೇಕಂತ ಹೇಳಿದ್ರೆ 10 ಇಯರ್ಸ್ದು ಮೈನಸ್ ಎಕ್ಸ್ ಮಾಡಬೇಕಿಲ್ಲ. ಯಾರ್ದು ಏಜು? ಪ್ರೆಸೆಂಟ್ ಏಜ್ ಇದು ಬಿದು. ಮೈನಸ್ ಎಕ್ಸ್ ಮಾಡಿದ್ರೆ ಇವೊಂದು ವರ್ಷ ಎಷ್ಟದೆ? ಈಗ 9 ವರ್ಷ ಇದೆ. 2x ಮೈನಸ್ 10 ಆ್ಯಂಡ್ 20 ಇದನ್ನು ಇಂಟು ಮಾಡಿದಾಗ 2x, ಇದಕ್ಕೆ ಇಂಟು ಮಾಡಿದಾಗ 20, ಇದು ಮೈನಸ್ 10 ಮತ್ತು ಮೈನಸ್ ಇವನ ಏಜನ್ನು ಮೈನಸ್ ಮಾಡಿದಾಗ ಏನ ಏಜು 9 ವರ್ಷ. ಓಕೆ, ಹಾಗಾದರೆ ಈ 2xಲ್ಲಿ ಈ ಎಕ್ಸನ್ನು ಮೈನಸ್ ಮಾಡಿದ್ರೆ ಎಕ್ಸ್ ಮೈನಸ್ 20 ಮೈನಸ್ 10 ಇಸ್ ಈಕ್ವಲ್ ಟು ಪ್ಲಸ್ ಆಗ್ತದೆ ಮೈನಸ್ 30 ಇಸ್ ಈಕ್ವಲ್ ಟು 9. x is equal to 39. Answer is C. Okay. Next question. ದ ಲಾರ್ಜೆಸ್ಟ್ ನಂಬರ್ ಫ್ರಮ್ ಅಮಾಂಗ್, ಈ ಕೆಳಗಿನಲ್ಲಿ ಯಾವುದು ಅತ್ಯಂತ ದೊಡ್ಡ ಸಂಖ್ಯೆ ಅಂಥೇಳಿ ಕ್ವೆಶನನ್ನು ಕೊಟ್ಟಿದ್ದಾರೆ. ಇಲ್ಲಿ √2, 3√3, 4√4. ಇಲ್ಲಿ ನೋಡಿದ್ರೆ ಸಿಂಪಲ್ ಆಗಿ ಗೊತ್ತಾಗುತ್ತೆ. ಎರಡು 2 ರೂಟ್ ಅಂತ ಹೇಳಿದ್ರೆ 1/2. 3ದು 1/3 ಇದೆ. 4ದು 1/4 ಇದೆ. ಹಾಗಾದರೆ 2, 3, 4 ಡಿನೋಮಿನೇಟರ್ LCM is 12. Next to 2, 12/2. Next to 3, 12/3. Next to 4, 12/4. ಇಲ್ಲಿ ಛೇದ ಹೊಡೆದ್ರೆ ಇದಕ್ಕೆ 4 1 4
4 3 ಜ, ಇದು 3 1 ಜ, 3 4 ಜ, 2 1 ಜ, 2 6 ಜ. ಇದರ ಅರ್ಥ 2 6, ಇದು 3 ಪವರ್ 4, ಇದು 4 ಕ್ಯೂಬ್. ಆನ್ಸರ್ ಬಂತು. ಹಾಗಾದ್ರೆ ಇದರಲ್ಲಿ ದೊಡ್ಡದು ಯಾವುದಪ್ಪ ಅಂತ ಹೇಳಿದ್ರೆ ಇದು 64 ಬರ್ತದೆ, 64. ಇದು ಕ್ಯೂಬ್ ಮಾಡಿದ್ರೆ 81 ಬರ್ತದೆ. ಫೋರ್ ಪವರ್ 3 ಕೊಟ್ಟರೆ 64 ಬರ್ತದೆ. ಹಾಗಾದ್ರೆ ದೊಡ್ಡದು ಯಾವುದು ಇಲ್ಲಿ ಅಂತ ಹೇಳಿದ್ರೆ 81 ದೊಡ್ಡದಿರೋದ್ರಿಂದ ಆನ್ಸರ್ ಈಸ್ ಬಿ. ಆನ್ಸರ್ ಈಸ್ ಬಿ. ಓಕೆ, ಹಾಗೇ ನೋಡ್ಲಿಕ್ಕೆ ಹೋದ್ರೂ ಸಹ ಇಲ್ಲಿ ಇದು ಮತ್ತು ಇದ್ರದ್ದು ವ್ಯಾಲ್ಯೂ ಎರಡು ಸೇಮ್ ಇದ್ದಾವೆ ನೋಡಿ. 64 ಆ್ಯಂಡ್ 64, √2 ಆ್ಯಂಡ್ 4 ಅಂದರೆ ಇಲ್ಲಿ 2 1 ಜ 4 1 ಜ ಅಂದರೆ 2 2 ಜ 2 2 ಜ. ಇದು ಇಲ್ಲೂ 2 ಬರ್ತದೆ, ಇಲ್ಲೂ 2 ಬರ್ತದೆ ಅಂದರೆ √2ನೇ ಆಗ್ತದೆ ಆನ್ಸರ್. ಇಲ್ಲಿ 64 ಬರ್ತದೆ ಅದ್ರದ್ದು. ಹಾಗಾಗಿ ಇಲ್ಲಿ ನೋಡಿ ಡೈರೆಕ್ಟಾಗಿ ನೀವು ಇದು 3, ಡೈರೆಕ್ಟಾಗಿ ಆನ್ಸರ್ ಇಸ್ 3 ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಕ್ವೆಶನ್. In examination, 80% of the students passed in English. ಒಂದು ಪರೀಕ್ಷೆಯಲ್ಲಿ 80% ವಿದ್ಯಾರ್ಥಿಗಳು ಪಾಸ್ ಇಂಗ್ಲೀಷ್ನಲ್ಲಾಗಿದ್ದಾರೆ. 85% ಇನ್ ಮ್ಯಾಥಮೆಟಿಕ್ಸ್, 85% ಗಣಿತದಲ್ಲಾಗಿದ್ದಾರೆ. 75% ಇನ್ ಬೋತ್ ಇಂಗ್ಲೀಷ್ ಆ್ಯಂಡ್ ಮ್ಯಾಥಮೆಟಿಕ್ಸ್, 75% ಹುಡುಗರು ಇಂಗ್ಲೀಷ್ ಮತ್ತು ಮ್ಯಾಥಮೆಟಿಕ್ಸ್ ಎರಡರಲ್ಲೂ ಆಗಿದ್ದಾರೆ ಪಾಸ್. ಇಫ್ 40% ಸ್ಟೂಡೆಂಟ್ಸ್ ಫೇಲ್ಡ್ ಇನ್ ಬೋತ್ ದ ಸಬ್ಜೆಕ್ಟ್, 40% ವಿದ್ಯಾರ್ಥಿಗಳು ಎರಡೂ ಸಬ್ಜೆಕ್ಟ್ನಲ್ಲಿ ಫೇಲ್ ಆದರೆ ಫೈಂಡ್ ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್, ಅಂದರೆ ಆ ಒಂದು ತರಗತಿಯಲ್ಲಿ ಇರುವಂಥ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು. ಇಲ್ಲಿ ಎಕ್ಸಾಮಿನೇಷನಲ್ಲಿ %, ಒಟ್ಟು 100ರಲ್ಲಿ ಮೈನಸ್ ಪ್ಲಸ್ 85 ಮೈನಸ್ 75. ಯಾಕಂತೇಳಿದ್ರೆ ಒಟ್ಟು 100ರಲ್ಲಿ 80 ಇಂಗ್ಲೀಷು, 85 ಮ್ಯಾಥಮೆಟಿಕ್ಸ್, ಎರಡರಲ್ಲೂ ಪಾಸಾಗಿರೋರನ್ನು ಮೈನಸ್ ಮಾಡಬೇಕು, ಅಂದರೆ 75% ಮೈನಸ್ ಮಾಡಬೇಕು. ಹಾಗಾದರೆ ಆನ್ಸರ್ ಬರುವಂಥದ್ದು 90% ಪಾಸ್ಡ್ ಆಗಿದ್ದಾರೆ. 90% ಪಾಸ್ ಆದರೆ 100ರಲ್ಲಿ 90% ಪಾಸ್ ಆದರೆ ಫೇಲ್ ಆದವ್ರು 10%. ಇವರು ಫೇಲ್ 10%, 90 ಪಾಸ್. ಓಕೆ, ನಂಬರ್ ಆಫ್ ಸ್ಟೂಡೆಂಟ್ಸ್ ಕೇಳಿರುವುದು ನಂಬರ್ ಆಫ್ ಸ್ಟೂಡೆಂಟ್ಸ್ ಇಸ್ ಈಕ್ವಲ್ ಟು ಎಕ್ಸ್. ಇಲ್ಲಿ ಸ್ಟೂಡೆಂಟ್ಸ್ ಫೇಲ್ಡ್ 40%, 10% of
x is 10% of x is equal to 40% ಕೊಟ್ಟಿದ್ದಾರೆ ಅವರು 10% ಅಂದರೆ 10% ಫೇಲ್ ಈಸ್ 40%, ಟೋಟಲ್ ಫೇಲ್ ಈಸ್ 40%. ಇಲ್ಲಿ 10% ಫೇಲ್ ಬಂದಿದೆ. 10% ಆಫ್ ಎಕ್ಸ್ ಒಟ್ಟು ಹುಡುಗರಲ್ಲಿ 10% ಫೇಲ್ ಆದಾಗ 40% ಬಂದಿದೆ. ಓಕೆ, ಹಾಗಾದರೆ ನೆಕ್ಸ್ಟು 10 ಡಿವೈಡೆಡ್ ಬೈ 100 ಆಫ್ ಎಕ್ಸ್ ಈಸ್ ಈಕ್ವಲ್ ಟು 40. ಓಕೆ, ಈಗ x is equal to 40 into 100 divided by 10 is equal to 400. Right answer is 400. ಓಕೆ, ಏನು ಮಾಡಿದ್ದೇವೆ ಇಲ್ಲಿ? ಅದರಲ್ಲಿ 80% ಒಂದರಲ್ಲಿ ಪಾಸಾಗಿದ್ದಾನೆ, ಇಂಗ್ಲೀಷ್ನಲ್ಲಿ 80% ಮ್ಯಾಥಮೆಟಿಕ್ಸಲ್ಲಿ ಪಾಸಾಗಿದ್ದಾನೆ, ಎರಡರಲ್ಲೂ 75 ಆಗಿದೆ. 80 + 85 - 75 ಮಾಡಿದಾಗ ಒಟ್ಟು ಪಾಸಾದವರು 90%. 100ಕ್ಕೆ 90 ಪಾಸಾಗಾರ ಅಂತ ಹೇಳಿದ್ರೆ ಉಳಿದವರು 10, ಇವರು ಫೇಲ್. 10 ಫೇಲ್ ಆಗಾರ ಅಂತ ಹೇಳಿದ್ರೆ ಇಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಕ್ಸ್ ಕೇಳಿದ್ದಾರೆ. ಹಾಗಾದರೆ ಈ 40% ಸ್ಟೂಡೆಂಟ್ಸ್ ಫೇಲ್ ಅಂತ ಹೇಳಿದ್ದಾರೆ. 10% ಆಫ್ ಎಕ್ಸ್ ಈಸ್ ಈಕ್ವಲ್ ಟು 40 ಆಗ್ತದೆ. ಓಕೆ, ಅಂದರೆ ಈ ಎಕ್ಸ್ನ 10% ಫೇಲ್ ಆಗಿದ್ದಾರೆ, ಎಕ್ಸ್ನ 10% ಫೇಲ್ ಆಗಿದ್ದಾರೆ. ಅವರೇನೆಷ್ಟು? 40. ಸೊ 10% ಅಂದರೆ 10 ಡಿವೈಡ್ ಬೈ 100 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 40. ಎಕ್ಸ್ ಇಸ್ ಈಕ್ವಲ್ ಟು 40 ಇಂಟು 100 ಡಿವೈಡ್ ಬೈ 10. ಆನ್ಸರ್ ಈಸ್ 400. Next question. Easy question, but ಇಲ್ಲಿ ಆಪ್ಷನ್ ಈಸ್ ರಾಂಗ್ ಇದೆ. 6.46 ಫ್ರ್ಯಾಕ್ಷನಲ್ ಫಾರ್ಮ್ ಈಸ್ ಯಾವ ಬಿಡಿ 10 100 100ರಲ್ಲಿ ಪಾಯಿಂಟ್ ಇದ್ದಾವೆ. ಹಾಗಾಗಿ 646 ಡಿವೈಡೆಡ್ ಬೈ 100 ಅಂತ ಆಗ್ತದೆ. ಇಲ್ಲಿ ಯಾವುದೇ ಆನ್ಸರ್ ಇಲ್ಲ. ಆನ್ಸರ್ ಈಸ್ ಎ ಆಗಬೇಕು, ಬಟ್ ಇದು 646 ಡಿವೈಡೆಡ್ ಬೈ 100. ನೆಕ್ಸ್ಟ್ ಕ್ವೆಶ್ಚನ್. The HCF of 2/3, 8/9, 64/81 and 10/27 is. ಅಂದರೆ ಫ್ರ್ಯಾಕ್ಷನಲ್ಲಿ ಇವರು ಎಚ್ ಸಿ ಎಫನ್ನು ಕೇಳಿದ್ದಾರೆ. ಫ್ರ್ಯಾಕ್ಷನಲ್ಲಿ ಎಚ್ ಸಿ ಎಫನ್ನು ಕೇಳಿದಾಗ ರೂಲ್ಸು ಎಚ್ ಸಿ ಎಫ್ ಆಫ್ ನ್ಯೂಮರೇಟರ್ ಡಿವೈಡೆಡ್ ಬೈ LCM of denominator. ಎಚ್ ಸಿ ಎಫ್ ಯಾವ್ಯಾವುದಿದೆ ನ್ಯೂಮರೇಟರಲ್ಲಿ? 2, 8, 64 ಮತ್ತು 10. ಇದ್ರದ್ದು ಎಚ್ ಸಿ ಎಫ್ ತೆಗಿಬೇಕು. ಡಿವೈಡೆಡ್ ಬೈ LCM ತೆಗಿಬೇಕು. ಯಾವ್ಯಾವುದ್ರದ್ದು? 3, 9, 81, 27. ಸಿಂಪಲ್ಲಾಗಿ
ನೋಡಿದ ತಕ್ಷಣವೇ ಗೊತ್ತಾಗ್ತದೆ. ಎಚ್ ಸಿ ಎಫ್ ಇಸ್ ಈಕ್ವಲ್ ಟು 2, ಎಲ್ ಸಿ ಎಮ್ ಇಸ್ ಈಕ್ವಲ್ ಟು 81. ಸೊ ದ ಆನ್ಸರ್ ಈಸ್ ಬಿ. Next question. A car is running at a speed of 108 km per hour. What distance will it cover in 15 seconds? ಮೇಲ್ಗಡೆ ಕಿಲೋಮೀಟರ್ ಪರ್ ಅವರ್ ಕೊಟ್ಟಿದ್ದಾರೆ, ಕೆಳಗಡೆ ಸೆಕೆಂಡ್ಸಲ್ಲಿ ಕೊಟ್ಟಿದ್ದಾರೆ. ಅಂದರೆ ಒಂದು ಕಾರು 108 ಕಿಲೋಮೀಟ್ರ್ ತಾಸಿಗೆ 108 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಹೋದರೆ ಎಷ್ಟು ಡಿಸ್ಟೆನ್ಸ್ ಅನ್ನೋದು 15 ನಿಮಿಷದಲ್ಲಿ ಕವರ್ ಮಾಡ್ತದೆ ಅಂತ ಕೇಳಿದ್ದಾರೆ. 108 ಇಲ್ಲಿ ಕೇಳಿರುವಂಥದ್ದು ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಕೇಳಿದ್ದಾರೆ ಡಿ ಈಸ್ ಈಕ್ವಲ್ ಟು ಎಸ್ ಇಂಟು ಟಿ. ಎಷ್ಟು? ಎಸ್ ಈಸ್ ಈಕ್ವಲ್ ಟು 108 ಕಿಲೋಮೀಟರ್ ಪರ್ ಅವರ್. ಟೈಮ್ ಈಸ್ ಈಕ್ವಲ್ ಟು 15 ಸೆಕೆಂಡ್. ಮೇಲ್ಗಡೆ ಕಿಲೋಮೀಟರ್ ಪರ್ ಅವರ್ ಇದೆ, ಕೆಳಗಡೆ 15. ಹಾಗಾದರೆ ಏನು ಮಾಡಬೇಕು? ಇದನ್ನು 108 ಇಂಟು 5/18. ಒಂದು 18 ಈಸ್ ಈಕ್ವಲ್ ಟು 30 ಮೀಟ್ರ್ ಪರ್ ಸೆಕೆಂಡ್. ಇದು ಕಿಲೋಮೀಟ್ರ್ ಪರ್ ಅವರ್ ಇದ್ದುದನ್ನು ಕನ್ವರ್ಟು ಮೀಟ್ರ್ ಪರ್ ಸೆಕೆಂಡ್ ಮಾಡಿದ್ದೇವೆ. ಕಿಲೋಮೀಟ್ರ್ ಪರ್ ಅವರ್ 108 ಇತ್ತು, ಈಗ ಮೀಟ್ರ್ ಪರ್ ಸೆಕೆಂಡ್ 30 ಆಗಿದೆ. ಈಗ ಡಿ ಇಂಟು ಟಿಯನ್ನು ಮಾಡಿದಾಗ 30 ಇಂಟು 15, 30 ಮೀಟ್ರ್ ಪರ್ ಸೆಕೆಂಡ್. ಇಲ್ಲಿ 15 ಸೆಕೆಂಡ್ ಟೋಟಲ್. ಈ ಸೆಕೆಂಡ್ ಹೋಯ್ತು, 30 ಇಂಟು 15. ಆನ್ಸರ್ ಈಸ್ 450 ಮೀಟ್ರ್ ಉಳ್ಕೊಂಡದೆ. 450 ಮೀಟರ್. ಸಿ ಇಸ್ ರೈಟ್. Next question. The simple interest on sum of money at 8% per annum for 6 years is half the sum. The sum is ಒಂಚೂರು ಸ್ವಲ್ಪ ಟಫ್ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ಎಸ್ ಐ ಈಸ್ ಈಕ್ವಲ್ ಟು ಪಿ ಟಿ ಆರ್ ಅಥವಾ ಪಿ ಆರ್ ಟಿ ಡಿವೈಡ್ ಬೈ 100. equal to SI is equal to x divided by 2. ಯಾಕಂತ ಹೇಳಿದ್ರೆ ಇದರ ಅರ್ಧ ಮೊತ್ತ ಅಂತ ಹೇಳಿದ್ದಾರೆ. ಹಾಫ್ ದ ಸಮ್. ಹಾಗಾಗಿ S is equal to x. ದ ಸಮ್ ಈಸ್ ಎಕ್ಸ್ ತಗೊಂಡ್ರೆ SI is equal to x divided by 2 ಆಗ್ತದೆ. ಓಕೆ, ಹಾಗಾದರೆ SI is equal to x divided by 2 ಅಂದರೆ is equal to P ಇಂಟು P ಅನ್ನೋದನ್ನು x ಅಂತ ತಗೊಳ್ಳುವ. P is equal to x into
8 into 6 divided by 100. ನಿಮಗೆ ಗೊತ್ತಾಗಲಿ ಅಂತ ಸ್ಲೋ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಎಂಟರಲ್ಲಿ 48 ಡಿವೈಡೆಡ್ ಬೈ 100.